6ನೇ ಅಧ್ಯಾಯ 10-12 ವಚನ. ಕಡೆದಾಗಿ ನನ್ನ ಸಹೋದರರೇ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಲಿ. ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಯಾಕಂದರೆ ನಾವು ಹೋರಾಡುವುದು ರಕ್ತ ಮಾಂಸಕ್ಕೆ ವಿರೋಧವಾಗಿ ಅಲ್ಲ, ಆದರೆ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಲೋಕದ ಅಂಧಕಾರದ ಅಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ಆತ್ಮಿಕ ದುಷ್ಟತನದ ಮೇಲೆಯೂ ಹೋರಾಡುವವರಾಗಿದ್ದೇವೆ. ಅದಕ್ಕೆ ಎಲ್ಲ ನೋಡುವಾಗ ನಾವು ಕಳೆದ 3 ವಾರದಿಂದ ಇವತ್ತು ಸೇರಿ 3 ವಾರಕ್ಕೆ ನಾವು ಸೈತಾನನ ತಂತ್ರೋಪಾಯ ವಿಷಯದಲ್ಲಿ ನಾವು ನೋಡ್ತೇವೆ. ಸೈತಾನನ ತಂತ್ರೋಪಾಯ ನಾವು ತಿಳ್ಕೊಳ್ಬೇಕಾದ್ರೆ ಮೊದಲು ಸೈತಾನನು ಯಾರು, ಹೇಗೆ ಆತನು ಉಂಟಾದನು ಅನ್ನುವಂಥ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಮೊದಲನೇ 2 ವಾರಕ್ಕಿಂತ ಮುಂಚೆ ನೋಡಿದ್ದೇವೆ. ಸೈತಾನನು ಯಾವಾಗ ಸೈತಾನನಾದನು, ಲೂಸಿಫರನು, ಉದಯ ನಕ್ಷತ್ರ ಬೆಳಕಿನ ಪುತ್ರನು ಅಂತ ಹೇಳಿ ಒಂದು ರೀತಿ ಅದು ಗ್ರೀಕ್ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ಹೇಳಿರ್ಬೇಕನ್ಸುತ್ತೆ, ಲೂಸಿಫರ್ ಅಂತೇಳಿ. ಆದರೆ ಆತನು ಮೂಲವಾಗಿ ಒಳ್ಳೆಯ ದೇವದೂತನು ಮತ್ತು ಎಲ್ಲರಿಗಿಂತ ಉತ್ತಮವಾದಂಥ ಸುಂದರನಾದಂಥ ಜ್ಞಾನಿಯಾಗಿರುವಂಥ ದೂತನನ್ನಾಗಿ ದೇವರು ಆತನು ಉಂಟು ಮಾಡಿದನು. ಆದರೆ ಆತನು ಯಾವಾಗ ಸೈತಾನನಾದನು, ಇವತ್ತು ಸೈತಾನ ಅಂತ ಕರಿತೇವೆ, ಮತ್ತು ಸೈತಾನನ ಅಷ್ಟೊಂದು ಲೋಕದಲ್ಲಿ ಆತನ ಪ್ರಭಾವ ಉಂಟು. ಏನಂದರೆ ಎಲ್ಲದರಲ್ಲಿಯೂ ಹೇಗೂ ನಾವು ಮುಂದಿನ 12ನೇ ವರ್ಷದ ಧ್ಯಾನ ಮಾಡೋ ಕೆಲವು ವಿಷಯಗಳಿಗೆ ಹೋಗ್ತೇವೆ. ಆದರೆ ಇವತ್ತು ನಾವು ನೋಡುವಾಗ ಸೈತಾನನು ಹೇಗಾದನು ಅದನ್ನು ನಾವು ಮೊದಲನೇ ವಾರ ನೋಡಿದ್ದೇವೆ. ಅಂದರೆ ಯಾವಾಗ ಬಿದ್ದು ಹೋದನು, ಅದಕ್ಕೆ ಯಾವಾಗ ಬಿದ್ದು ಹೋದನಂದರೆ ನಾವು ನೋಡಿದ್ದೇವೆ ಅದರಲ್ಲಿ 2 ರೀತಿಯಾದಂಥ ಥೇರಿ ಉಂಟು. ಮತ್ತು ಹೀಗೆ ಸೈತಾನ ತಂತ್ರೋಪಾಯ ಅಂತ ಹೇಳಿ ನೋಡುವಾಗ ಸೈತಾನನು ಹೀಗೆ ಪ್ರಾರಂಭದಿಂದಲೇ ಕೆಲವು ಸಂಶಯಗಳನ್ನು ಹುಟ್ಟಿಸುವಂಥವನು. ಆದಿಕಾಂಡ ಅಥವಾ ಉತ್ಪತ್ತಿ ಬೈಬಲ್ನ ಮೊದಲನೇ ವಚನ ತೆಗಿತಾ ಇರುವಾಗಲೇ ಸಂಶಯ ಹುಟ್ಟಿಸುವುದಕ್ಕೆ ಪ್ರಯತ್ನ ಪಡುವಂಥವ್ರು. ಅದಕ್ಕೆಲ್ಲ ನೋಡ್ತೇವೆ. ಆದಿಕಾಂಡ 1ನೇ ವಚನ ಓದ ತಕ್ಷಣದಲ್ಲಿಯೇ ಕೆಲವರಿಗೆ ಇಂಥ ಒಂದು ಸಂಶಯ ಬಂತು. ಅವ್ರಿಗೆ ಸ್ವತಃ ತಮ್ಮಷ್ಟಕ್ಕೆ ನಾವು ಸಂಶಯ ಬರಲಿಲ್ಲ. ಆದರೆ ಸುಮಾರು 19ನೇ ಶತಮಾನದಲ್ಲಿ ಯಾವಾಗ ಲೋಕದ ಒಂದು ವಿಜ್ಞಾನ ಅಂತ ಹೇಳುವಾಗ ವಿಜ್ಞಾನ ಬೆಳೀತಿರುವಾಗ ಆ ವಿಜ್ಞಾನಿಗಳು ಬಂದು ಲೋಕವು ಇಷ್ಟೊಂದು ಏನಂತಾರೆ ಯಂಗ್ ಅಂತಲ್ಲ, ಅಥವಾ ಬಹಳ ತರುಣವಾದಂಥ ಅಥವಾ ಯೌವನವಾದಂಥ ಅಥವಾ ಬಹಳ ಏನಂತಾರೆ ಕೆಲವೇ 1000 ವರ್ಷಗಳ ಹಿಂದೆ ಉಂಟಾಗ್ತದಲ್ಲ, ಲಕ್ಷಾಂತರ ಬಿಲಿಯನ್ ವರ್ಷಗಳ ಹಿಂದೆ ಉಂಟಾಗಿರೋದು ಅಂತ ಹೇಳಿ ಅವ್ರು ಹೇಳೋದಕ್ಕೆ ಶುರು ಮಾಡಿದ್ರು. ಅವರು ಹೇಳೋದಕ್ಕೆ ಕಾರಣ ಅನೇಕ ಏನಂತಾರೆ ಮರಗಳ ಒಂದು ಲೇಯರ್ ಅಥವಾ ಅದರ ಪದರಗಳನ್ನು ನೋಡುವಾಗ ಅಥವಾ ಅದರ ವರ್ತುಲಗಳನ್ನು ನೋಡುವಾಗ ಅದನ್ನು ಪತ್ತೆ ಹಚ್ಚುವಾಗ ಎಷ್ಟೋ ಲಕ್ಷಗಳ ಹಿಂದೆ ಇಂಥ ಮರ ಇತ್ತು. ಅಷ್ಟೇ ಅಲ್ಲ, ಅನೇಕ ಪ್ರಾಣಿಗಳ ಅಥವಾ ಡೈನಸರ್ ಇವತ್ತು ಜೀವಂತವಾಗಿ ಸಿಕ್ಕುವಂಥದ್ದು ಬಹಳ ಕೆಲವು ಭಾಗದಲ್ಲಿ ಮಾತ್ರ ಅಂತ ಹೇಳಿ ನೋಡ್ತೇವೆ. ಇಲ್ಲದೆ ಹೋದರೆ ಕೇವಲ ನಮಗೆ ಚಿತ್ರವಾಗಿ ಅಥವಾ ಒಂದು ರೀತಿ ಸೈಫೈ ಫಿಲ್ಮ್ಗಳಲ್ಲಿ ನಾವು ನೋಡ್ತೇವೆ ಡೈನಸರ್ ಹೀಗಿತ್ತು ಅಂತ ಹೇಳಿ. ಆದರೆ ಇವತ್ತು ನಾವು ಅದಕ್ಕೆ ನಿಜವಾಗಿ ಇವತ್ತು ಎಲ್ಲ ಕಡೆ ಸಾಮಾನ್ಯವಾಗಿ ಸಿಗುವಂಥದ್ದಿಲ್ಲ. ಆದರೆ ಅದು ಏನಂತಾರೆ ಅದರ ಅಸ್ಥಿಪಂಜರಗಳು ಸಿಕ್ಕದು. ಅದರ ಅಸ್ಥಿಪಂಜರಗಳು ಅನೇಕ ಕಡೆ ಸಿಕ್ಕ ತಕ್ಷಣದಲ್ಲಿ ಅವ್ರು ಹೋಗಿ ಅದಕ್ಕೆ ಪತ್ತೆ ಹಚ್ಚಿ, ಇದು ಅಸ್ಥಿಪಂಜರ ಇಷ್ಟೊಂದು ಬಿಲಿಯನ್ ವರ್ಷಗಳ ಅಂದರೆ ಕೋಟ್ಯಾಂತರ ವರ್ಷಗಳ ಹಿಂದೆ ಇದು ಇತ್ತು ಅಂತ ಹೇಳಿದ ತಕ್ಷಣ ಪಾಸ್ಟ್ಗಳಿಗೆಲ್ಲ ಏನಂತಾರೆ ಒಂದು ರೀತಿ ಕನ್ಫ್ಯೂಷನ್ ಆಯಿತು. ಅಥವಾ ಪಾಸ್ಟ್ಗಳಂದ್ರೆ ನಾವು ನೋಡಿದೇವೆ, ಅವಳು ಪಾಸ್ಟ್ಗಳು ಕೇವಲ ಬೈಬಲ್ ಓದಿ ಬೈಬಲ್ ಜ್ಞಾನ ಪಡ್ಕೊಂಡಿದ್ರು ಹೊರತು ಅಂದಿನ ಕಾಲಕ್ಕೆ ನೋಡುವ ಹಾಗೆ ಸೈಂಟಿಸ್ಟ್ಗಳಾಗಲಿ ಅಥವಾ ಇನ್ನು ಬೇರೆ ಎಂಥದ ವಿಷಯಗಳನ್ನು ಓದಿ ಪರಿಣಿತರಾಗಿರಲಿಲ್ಲ. ಆವಾಗ ಅವರ ವಿಜ್ಞಾನಿಗಳು ಕೂಡ ಹಾಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಮತ್ತು ತಮ್ಮಲ್ಲಿರುವಂಥ ಸಭಿಕರು ಕೂಡ ಅಂತ ಒಂದು ಏನಂತಾರೆ ವಿದ್ಯಾಭ್ಯಾಸ ಮಾಡುವವರಾದರು. ಆವಾಗ ನಾವು ನೋಡ್ತೇವೆ ಅವರು ಕೂಡ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದಾಗ ಅಂದಿನ ಕಾಲಕ್ಕೆ ಕೆಲವು ಪಾಸ್ಟ್ಗಳು ಅವರು ಇಲ್ಲ ಏನಂದ್ರೆ ಬೈಬಲಲ್ಲಿ ಕೇವಲ ಇವತ್ತು ಅಂದರೆ ಯಂಗ್ ಅರ್ಥಲ್ಲ, ಅಥವಾ ಬಹಳ ಕೇವಲ ಸುಮಾರು 6000 ವರ್ಷಗಳ ಹಿಂದೆ ಭೂಮಿ ಉಂಟಾದದಲ್ಲ, ಕೋಟ್ಯಾಂತರ ವರ್ಷಗಳ ಹಿಂದೆ. ಅದಕ್ಕೆ ಬಹಳ ಹೆಚ್ಚು ಸಹಾಯ ಮಾಡಿರುವಂಥ ಒಬ್ಬ ವ್ಯಕ್ತಿ ಅಂದರೆ ಸ್ಕೋಫೀಲ್ಡ್ ಅಂತ ಹೇಳಿ ನೋಡ್ತೇವೆ. ಸ್ಕೋಫೀಲ್ಡ್ ಬೈಬಲ್ ಇಂಗ್ಲೀಷ್ನಲ್ಲಿ ಅದೊಂದು ಒಂದು ರೀತಿ ಏನಂತಾರೆ ಅನೇಕರು ಇಷ್ಟಪಡುವಂಥ ಪ್ರಸಿದ್ಧವಾದಂಥ ಬೈಬಲ್. ಅದರಲ್ಲಿ ಅಂದರೆ ಆತನು ಬೈಬಲ್ನ ಜೊತೆಯಲ್ಲಿ ಕೆಳಗೆ ವಿವರಣೆಯನ್ನು ಕೊಟ್ಟಿರುವಂಥ ಅನೇಕ ಬೈಬಲ್ಗಳು ಉಂಟು. ಆದರೆ ಅದರಲ್ಲಿ ಸ್ಕೋಫೀಲ್ಡ್ ಅನ್ನುವಂಥ ಬೈಬಲ್ ಬಹಳ ಪ್ರಸಿದ್ಧಿ ಆಗಿರುತ್ತದೆ. ಆತನು ಒಂದು ವಿವರಣೆ ಈ ರೀತಿ ಕೊಡಕ್ಕೆ ಬಂದ. ಏನಂದರೆ ಒಂದು ಮತ್ತು ಆದಿಕಾಂಡ 1 ಮತ್ತು 2ನೇ ವರ್ಷದ ಮಧ್ಯದಲ್ಲಿ ದೊಡ್ಡದಾದಂಥ ಅಂತರವಿದೆ. ಅಂದರೆ
ಕೋಟ್ಯಾಂತರ ವರ್ಷಗಳ ಹಿಂದೆ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ. ಅಂದ್ರೆ ಅಥವಾ ನಾವು ಸರಳವಾಗಿ ನಾವು ನೋಡ್ಬೇಕಾದ್ರೆ ಅವ್ರು ಹೇಳ್ತಾರೆ ದೇವದೂತರನ್ನು ದೇವರು ಅನೇಕ ವರ್ಷ ಕೋಟ್ಯಾಂತರ ವರ್ಷಗಳ ಹಿಂದೆ ದೇವರು ಉಂಟು ಮಾಡಿದ ಹೇಳುವಂಥವ್ರು ಒಂದು ಸಿದ್ಧಾಂತ. ಇನ್ನೊಂದು ನಾವು ನಂಬುವಂಥದ್ದು ಬೈಬಲ್ನಲ್ಲಿ ಸರಳವಾಗಿ ಹೇಳುವಂಥದ್ದು. ನಾವು ಬೈಬಲ್ ತೆರೆದ ತಕ್ಷಣ 1ನೇ ಅಧ್ಯಾಯ ಸರಳವಾಗಿ ನಾವು ಓದ್ಕೊಂಡ್ ಬರ್ತೇವೆ. ಏನಂದ್ರೆ ಅದು ಸೃಷ್ಟಿಯ ಕಾರ್ಯವನ್ನು ದೇವರು ಹೇಳ್ತಿದ್ದಾನೆ ಅಷ್ಟೇ. ದೇವರು ಎಲ್ಲಿಯೂ ಬೈಬಲಲ್ಲಿ ದೇವರು ತನ್ನ ಬಗ್ಗೆ ವಿವರಣೆ ನೀಡಿಲ್ಲ. ನಾನಿದ್ದೇನೆ ಅಂತ ತನ್ನನ್ನು ತಾನು ಸಾಬೀತುಪಡಿಸೋದಕ್ಕೆ ಪ್ರಾರಂಭದಲ್ಲಿ ಆತ ಬರೆಯಲಿಲ್ಲ. ಅದೇ ಜೊತೆಯಲ್ಲಿ ನೋಡ್ತೇವೆ ಸೈತಾನನ ದೇವದೂತರ ಸೃಷ್ಟಿಯ ಬಗ್ಗೆ ಕೂಡ ದೇವರು ಬರೆಯಲಿಲ್ಲ. ಆತನ ಏನಂತ ಸರಳವಾಗಿ ಸೃಷ್ಟಿಯ ಕ್ರಮವನ್ನು ಸೃಷ್ಟಿಯನ್ನು ತಿಳಿಸ್ಕೊಂಡ್ ಬರುವಾಗ ಯಾವುದೇ ಸಾಮಾನ್ಯ ವ್ಯಕ್ತಿ ಕೂಡ ಆದಿಕಾಂಡ 1ನೇ ಅಧ್ಯಾಯದಿಂದ ಪ್ರಾರಂಭ ಮಾಡುವಾಗ ಸೃಷ್ಟಿಯಲ್ಲಿ ಇದೆಲ್ಲ ಉಂಟಾಯಿತು ಅಷ್ಟೇ ಅದು ಹೇಳುತ್ತೆ. ಅದು ಬಿಟ್ಟು ಏಷಯ 45ನೇ ಅಧ್ಯಾಯದಲ್ಲಿ ಹೇಳುವಂಥ ವಚನ ತಗೊಂಬಂದು ಅಂದ್ರೆ ಆದಿಕಾಂಡದಿಂದ ಮತ್ತೆ ಏಷಯನ ಗ್ರಂಥ ಓದುವವರೆಗೂ ಅವರಿಗೆ ಅದರ ಜ್ಞಾನ ಬರಲ್ಲ. ಏಷಯನ 45ರಲ್ಲಿ ಏನ್ ಹೇಳ್ತದೆ ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಹೇಳುವಂತೆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯಿತ್ತು. 2ನೇ ವಚನ ನೋಡ್ತೇವೆ ಉತ್ಪತ್ತಿ ಅಥವಾ ಆದಿಕಾಂಡ 1ನೇ ಅಧ್ಯಾಯದ ವಚನ ಭೂಮಿಯು ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಇತ್ತು ಮತ್ತು ಅಗಾಧದ ಮೇಲೆ ಕತ್ತಲೆ ಇತ್ತು ಅಂದ ತಕ್ಷಣ ಅವರು 45ನೇ ಏಷ್ಯಾದಲ್ಲಿ ಹೇಳುವಂಥ ವಾಕ್ಯ ಅಲ್ಲೂ ಒಂದು ವಾಕ್ಯ ಹೇಳಿದೆ. ಇದಂದ್ರೆ ಸೇಮ್ ಪದಗಳಲ್ಲಿ ಉಪಯೋಗಿಸಿದೆ. ಅವ್ರು ಹೇಳಿದ ತಕ್ಷಣ ನೋಡು ಹಾಗಾಗ್ಬೇಕಂದ್ರೆ ದೇವರ ನ್ಯಾಯ ತೀರ್ಪು ಬಂತು, ನ್ಯಾಯ ತೀರ್ಪು ಬಂದಿರೋದ್ರಿಂದ ಹೀಗೆ ಭೂಮಿಯು ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಇತ್ತು. ಇಲ್ಲಾಂದ್ರೆ ಮೊದಲು ಸುಂದರವಾಗಿತ್ತು. ದೇವರು ಯಾವುದನ್ನು ನಿರಾಕಾರವಾಗಿ ಶೂನ್ಯವಾಗಿ ಮಾಡಲ್ಲ, ಸುಂದರವಾಗಿ ಮಾಡ್ತಾನೆ ಅಂತ ಹೇಳಿ ಅವರ ವಾದ. ಹೌದು, ದೇವರು ಸುಂದರವಾಗಿ ಮಾಡ್ತಾನೆ. ಅದರಲ್ಲಿ ನಿರಾಕಾರ ಶೂನ್ಯವಾಗಿತ್ತು ಅಂತ ಹೇಳಿದ ತಕ್ಷಣ ನ್ಯಾಯ ತೀರ್ಪಾಗಿತ್ತು. ಅಂದ್ರೆ ನ್ಯಾಯ ತೀರ್ಪು ಯಾರಂದ್ರೆ ಇವರು ಸೈತಾನನಿಗೆ ನ್ಯಾಯ ತೀರ್ಪಾಯ್ತು. ಅದಕ್ಕೆ ಭೂಮಿಯೆಲ್ಲ ದೇವರು ನಾಶಪಡಿಸಿರುವುದರಿಂದ ನಮಗೆ ಅನೇಕ ಡೈನೋಸರ್ಗಳು, ಅಸ್ಥಿಪಂಜರ, ಮರಗಳು ಅಥವಾ ಏನಂತಾರೆ ಐಸ್ ಹಿಮ ಗಡ್ಡೆ ಕೆಳಗೆ ಕಲ್ಲಿದ್ದಲು ಅಂದ್ರೆ ಸುಟ್ಟು ಹೋಗಿರುವಂತ ಮರಗಳ ಇದ್ದಲು ಅಂತ ಸಿಗುತ್ತೆ. ಅಂದ್ರೆ ಅವಾಗ ದೇವ್ರು ಹೀಗೆ ನಾಶಪಡಿಸಿದ್ರಲ್ಲ, ನ್ಯಾಯ ತೀರ್ಪು ವಿಧಿಸ. ಅದಕ್ಕೆ ಹೀಗಾಯ್ತು ಅಂದ್ರೆ ಸೈತಾನನು ನ್ಯಾಯ ತೀರ್ಪು ಒಳಗಾದನು ಅವಾಗ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದಕ್ಕೆ ಆದ್ರೆ ಬೈಬಲಲ್ಲಿ ಅದಕ್ಕೆ ಆಧಾರಗಳಿಲ್ಲ. ನಾವು ಅದಕ್ಕಂದ್ರೆ ಮೊದಲೇ 1-2 ವಾರಗಳ ಹಿಂದೆ ನಾವು ನೋಡಿದ್ದೇವೆ. ಅಂದ್ರೆ ಸೈತಾನನು ಹಾಗೆ ಆತನ ಸೃಷ್ಟಿಯೇ ಬೇರೆ ಮತ್ತು ನಾವು ಇಲ್ಲಿ ಹೇಳ್ತಿರುವಂತ ನಮ್ಮ ಸೃಷ್ಟಿಯೇ ಬೇರೆ ಅಂತ ಇಲ್ಲಿಲ್ಲ. ನಾವು ನೋಡಿದೆ ಅಂದ್ರೆ ಸೃಷ್ಟಿಯ ಕ್ರಮದಲ್ಲಿ ದೇವರು ಎಲ್ಲವನ್ನೂ ಉಂಟು ಮಾಡಿದ್ದಾನೆ. ಪರಲೋಕ ಭೂಲೋಕಗಳನ್ನು ಅದರ ಜೊತೆಲಿ ಅದರಲ್ಲಿರುವಂತ ಸಮಸ್ತ ಸೈನ್ಯವನ್ನು ಆತನು ಉಂಟು ಮಾಡಿದ್ದಾನೆ. ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಕೊಲೊಸ್ಸೆ 1:16 ನೋಡ್ತೇವೆ. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 16ನೇ ವಚನ ಯಾಕಂದ್ರೆ ಭೂಮಿ ಮತ್ತು ಸ್ವರ್ಗದಲ್ಲಿರುವ ದೃಶ್ಯಗಳೆಲ್ಲವೂ ಸಿಂಹಾಸನಗಳಾಗಲಿ, ಇಲ್ಲವೇ ಪ್ರಭುತಿಗಳಾಗಲಿ, ಇಲ್ಲವೇ ದೊರೆತನಗಳಾಗಲಿ, ಇಲ್ಲವೇ ಅಧಿಕಾರಗಳಾಗಲಿ ಆತನಿಂದ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನಿಂದಲೂ ಆತನಿಗೋಸ್ಕರವೂ ಸೃಷ್ಟಿಸಲ್ಪಟ್ಟಿತು. ಯಾರು? ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ. ಮತ್ತು ಈ ಸೃಷ್ಟಿ ಹೇಗಾಯ್ತಂದ್ರೆ 148ನೇ ಅಧ್ಯಾಯಕ್ಕೆ ನಾವು ನೋಡಿದ್ದೇವೆ. ಕೀರ್ತನೆಗಳು 148ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಕ್ರಮ ಒಂದು ರೀತಿ ಆತನ ಹೇಳ್ಕೊಂಡ್ ಬರ್ತೇನೆ. ಕೀರ್ತನೆ 148 ಕರ್ತನನ್ನು ನೀವು ಸ್ತುತಿಸಿರಿ, ಕರ್ತನನ್ನು ಆಕಾಶದಲ್ಲಿ ನೀವು ಸ್ತುತಿಸಿರಿ, ಉನ್ನತವಾದವುಗಳಲ್ಲಿ ಆತನ ಸ್ತುತಿಸಿರಿ, ಆತನ ದೂತರೆಲ್ಲರೇ ಆತನ ಸ್ತುತಿಸಿರಿ, ಆತನ ಎಲ್ಲಾ ಸೇನೆಗಳೇ ಆತನ ಸ್ತುತಿಸಿರಿ, ಸೂರ್ಯಚಂದ್ರರೇ ಆತನ ಸ್ತುತಿಸಿರಿ, ಬೆಳಕುಳೆಲ್ಲ ನಕ್ಷತ್ರಗಳೇ ಆತನ ಸ್ತುತಿಸಿರಿ. ಇಲ್ಲ ಆತನ ಹೇಳ್ಕೊಂಡ್ ಬರುವಾಗ ಸೃಷ್ಟಿಯಲ್ಲಿ ಏನೇನು ಸೃಷ್ಟಿ ಆಯ್ತು ಅದನ್ನೇ ಹೇಳ್ತಿದ್ದಾನೆ. 4ನೇ ದಿವಸದಲ್ಲಿ ಸುಮಾರು ಎಲ್ಲ ನೋಡ್ತೇವೆ ಸೂರ್ಯಚಂದ್ರರು ಉಂಟು ಮಾಡ್ದ. ಆದ್ರೆ ಅದಕ್ಕಿಂತ ಮುಂಚೆಯಲ್ಲಿ ಹೇಳ್ತಾನೆ ಆತನ ದೂತರೆಲ್ಲರೂ ಆತನ ಸ್ತುತಿಸಿರಿ, ಆತನ ಸೈನ್ಯಗಳ ಸ್ತುತಿಸಿರಿ. ಅಂದ್ರೆ ಸೃಷ್ಟಿಯ ಕ್ರಮದಲ್ಲಿ ಮೊದಲನೇದಾಗಿ ದೇವರು ದೂತರನ್ನು ಆತನು ಉಂಟು ಮಾಡಿದನು. ಆ ದೂತರು ಉಂಟು ಮಾಡಿದಾಗಲೇ ನಾವು ನೋಡ್ತೇವೆ. ಅಂದ್ರೆ 1ನೇ ದಿನ ಅಥವಾ 2ನೇ ದಿವಸದಲ್ಲಿ ದೇವರು ದೂತರನ್ನು ಉಂಟು ಮಾಡಿದಕ್ಕೋಸ್ಕರವೇ 3ನೇ ದಿವಸದಲ್ಲಿ ಯಾವಾಗ ದೇವರು ಭೂಮಿ ಉಂಟಾಗಲೇನು ಭೂಮಿ ಆಯ್ತೋ ಏನಂತಾನೆ 3ನೇ ಅಧ್ಯಾಯಕ್ಕೆ ಬರ್ತೇವೆ. 1ನೇ ಅಧ್ಯಾಯ ಉತ್ಪತ್ತಿ 1ನೇ ಅಧ್ಯಾಯ 6ನೇ ವಚನ ಅಥವಾ ಉತ್ಪತ್ತಿ 1ನೇ ಅಧ್ಯಾಯ 9ನೇ ವಚನ ನೋಡೋಣ. ಉತ್ಪತ್ತಿ ಅಥವಾ ಆದಿಕಾಂಡ 1ನೇ ಅಧ್ಯಾಯ 9ನೇ ವಚನ. ಆಗ ದೇವರು ಆಕಾಶದ ಕೆಳಗಿರುವ ನೀರುಗಳನ್ನು ಒಂದು ಸ್ಥಳದಲ್ಲಿ ಕೂಡಿಕೊಳ್ಳಲು ಮತ್ತು ಒಣನೆಲವು ಕಾಣಿಸಲಿ ಅನ್ನನು. ಅದು ಹಾಗೆಯೇ ಆಯಿತು. ಮತ್ತು ದೇವರು ಒಣನೆಲಕ್ಕೆ ಭೂಮಿಯೆಂದು ಒಟ್ಟುಗೂಡಿದ ನೀರುಗಳಿಗೆ ಸಮುದ್ರಗಳೆಂದು ಕರೆದನು. ದೇವರು ಅದನ್ನು ಒಳ್ಳೆಯದೆಂದು
ನೋಡಿದನು, ದೇವರನ್ನು ಉಂಟು ಮಾಡಿದಾಗ ಒಳ್ಳೆಯದನ್ನು ನೋಡಿದನು, ಅದು ಸುಂದರವಾಗಿ ಉಂಟು ಮಾಡಿದನು ಮತ್ತು ನಾವು ನೋಡ್ತೇವೆ. ಇವಾಗ ಹೇಳ್ತಾನೆ ಅದನ್ನು ಭೂಮಿ ಎಂದು ಕರೆದನು. ಅಂದ್ರೆ 3ನೇ ದಿವಸದಲ್ಲಿ ಆತನು ಅದನ್ನು ಭೂಮಿ ಅಂತ ಹೇಳಿ ಕರೆದನು ಅಂತ ನೋಡ್ತೇವೆ. ಹೀಗೆ ಮುಂದಿನ ಬರುವಾಗ 13ನೇ ಹೇಳ್ತೇವೆ, ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ 3ನೇ ದಿನವಾಯಿತು. ಆ 3ನೇ ದಿನವು ಭೂಮಿ ಕಾಣಿಸಲು, ಅಂದ್ರೆ ದೇವರು 3ನೇ ದಿವಸ ಭೂಮಿ ಉಂಟಾಯ್ತು ಅಂದ್ರೆ ಭೂಮಿ ಏನಂತಾರೆ ಅವತ್ತೇ ಉಂಟು ಮಾಡ್ದ ಅನ್ನುವಂಥ ಅರ್ಥದಲ್ಲಿ ಅಲ್ಲ. ಆದ್ರೆ ಮೊದಲನೇ ವಚನದಲ್ಲಿ ಹೇಳುವಾಗ ಮೊದಲನೇ ವಚನ ಏನಿದೆ ಅಂದ್ರೆ ಸೃಷ್ಟಿಯನ್ನು ಸಂಕ್ಷಿಪ್ತವಾಗಿ ಆತನು ವಿವರಿಸಿದ್ದಾನೆ. ಮೊದಲನೇ ವಚನದಲ್ಲಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು. ಇಂಗ್ಲಿಷ್ನಲ್ಲಿ ಹೆವನ್ ಅಂತ ಹೇಳ್ತೇವೆ. ಮತ್ತು ಹೇಗೂ 2ನೇ ಅಧ್ಯಾಯ 1ನೇ ವಚನಕ್ಕೆ ಬರ್ತೇವೆ, ಅಲ್ಲಿಗೂ ಮತ್ತು 2ನೇ ಅಧ್ಯಾಯಕ್ಕೆ ಬರುವಾಗ ವ್ಯತ್ಯಾಸ ನೋಡ್ತೇವೆ. ಅದೇ ಆದಿಕಾಂಡ ಉತ್ಪತ್ತಿ 2ನೇ ಅಧ್ಯಾಯ 1ನೇ ವಚನ. ಹೀಗೆ ಆಕಾಶಗಳು ಭೂಮಿಯು ಅವುಗಳ ಸಮಸ್ತ ಸಮೂಹವು ಸಂಪೂರ್ಣವಾದವು. 7ನೇ ದಿನದಲ್ಲಿ ದೇವರು ತಾನು ಮಾಡಿದ ತನ್ನ ಕೆಲಸವನ್ನು ಮುಗಿಸಿದ ಮೇಲೆ ಆ 7ನೇ ದಿನದಲ್ಲಿ ತಾನು ಮಾಡಿದ ಎಲ್ಲಾ ಕೆಲಸದಿಂದ ವಿಶ್ರಮಿಸಿಕೊಂಡನು. ಅಂದ್ರೆ ದೇವರ ವಾಕ್ಯ ಅದೇ 2ನೇ ಅಧ್ಯಾಯಕ್ಕೆ ಬರುವಾಗ ಸ್ಪಷ್ಟವಾಗಿ ಹೇಳ್ತದೆ. ಹೀಗೆ ಆಕಾಶಗಳು ಭೂಮಿಯು ಅವುಗಳ ಸಮಸ್ತ ಸಮೂಹವು, ಆ ಸಮೂಹ ಯಾವುದು? ದೇವದೂತರನ್ನು ಒಳಗೊಂಡಿರುವಂತದನ್ನು ಸೇರಿ ಸಮಸ್ತ ಸಮೂಹ ಅಂತ ಹೇಳ್ತಿರುವಂತ. ದೇವದೂತರನ್ನೇ ದೇವರು ಸೈನ್ಯಗಳು ಅಂತ ಹೇಳಿ ದೇವರು ಕರೆದಿದ್ದಾನೆ, ದೂತರೆಂಬುದಾಗಿ ಕರೆದಿದ್ದಾನೆ. ಕೆಲವು ಕಡೆ ಅವುಗಳನ್ನು ನಕ್ಷತ್ರಗಳೆಂದು ಕರೆದಿದ್ದಾನೆ. ಹೀಗೆ ಅದರಿಂದ ಸಮಸ್ತ ಉಂಟು ಮಾಡಿದ 2ನೇ ಅಧ್ಯಾಯಕ್ಕೆ ಬರುವಾಗ 6 ದಿವಸಗಳು ಎಲ್ಲವನ್ನೂ ಉಂಟು ಮಾಡ್ದ. ಆಗಿರುವಾಗ ಈ ಕೆಲವರು ಹೇಳೋ ಪ್ರಕಾರ ದೇವರು ದೂತರನ್ನು ಎಷ್ಟೋ ಕೋಟ್ಯಾಂತರ ವರ್ಷಗಳ ಹಿಂದೆ ಸೃಷ್ಟಿ ಮಾಡ್ದ. ಆವಾಗ ಆತನು ತಪ್ಪು ಮಾಡಿದಾಗ ಆತನಿಗೆ ಶಾಪ ಬಂತು. ಶಾಪದ ನಿಮಿತ್ತ ಭೂಮಿ ಎಲ್ಲ ನಾಶವಾಯಿತು. ಆಮೇಲೆ ಆತನು ಅದನ್ನು ಹೊಸದಾಗಿ ಮಾಡ್ದ. ಅದಕ್ಕೆ ಏನಂದ್ರೆ ರಿಪ್ಲೆನಿಷನ್ ಅಂತ ವರ್ಡ್ ನಾವು ನೋಡ್ತೇವೆ, ಇಂಗ್ಲಿಷ್ನಲ್ಲಿ ಉಂಟು. ಅದಂದ್ರೆ ನಾವು ನೋಡೋ ಪ್ರಕಾರ ಅವರು ತಿರುಗಿ ಭೂಮಿಯನ್ನು ತುಂಬಿಕೊಡ್ರಿ ಅಂತ ಹೇಳ್ದ ಅಂತ ಹೇಳಿ 1ನೇ ಅಧ್ಯಾಯ 28ನೇ ವಚನ. ಅದೇ 1ನೇ ಅಧ್ಯಾಯ 28ನೇ ವಚನ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದನು ಮತ್ತು ದೇವರಿಗೆ ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ರಿ. ಇಲ್ಲಿ ಭೂಮಿಯನ್ನು ತುಂಬಿಕೊಳ್ರಿ, ರಿಪ್ಲೆನಿಶ್ ಅಂದ್ರೆ ಟು ಫಿಲ್ ಅಷ್ಟೇ. ಅದು ಯಾವಾಗ 1600ನೇ ಶತಮಾನದಲ್ಲಿ ಯಾವಾಗ ಕಿಂಗ್ ಜೇಮ್ಸ್ ವರ್ಷನ್ ತರ್ಜುಮೆ ಆಯ್ತೋ, ತರ್ಜುಮೆ ಆಗಿರುವಂತ ಸಮಯದಲ್ಲಿ ರಿಪ್ಲೆನಿಶ್ ಅನ್ನುವುದರ ಅರ್ಥ ಟು ಫಿಲ್ ಅಂತ ಇತ್ತು. ಆದ್ರೆ ಇಂದಿನ ಅರ್ಥದಲ್ಲಿ ಕೆಲವರು ಅದನ್ನು ಓದಿ ರಿಪ್ಲೆನಿಶ್ ಅಂದ್ರೆ ಅವ್ರು ಒಂದು ರೀತಿ ರೀಫಿಲ್ ಅನ್ನೋದಾಗ ಹೇಳ್ತಾರೆ. ಓನ್ಲಿ ಟು ಫಿಲ್ ಅಲ್ಲ, ರೀಫಿಲ್ ಅಥವಾ ಒಂದು ರೀತಿ ರೀಸ್ಟಾರ್ಟ್ ಅಂತ. ಅಂದ್ರೆ ಅವ್ರು ಈ ವಚನ ಹೇಗೆ ವಿವರಿಸ್ತಾರೆ ಅಂದ್ರೆ, ಯಾವಾಗ ಭೂಮಿ ಮತ್ತೆ ದೇವರೆಲ್ಲ ಹೊಸ ಸೃಷ್ಟಿ ಅಂದ್ರೆ ಇರೋಂಥದ್ದೇ ಸರಿಪಡಿಸ್ದ, ಉಂಟು ಮಾಡ್ದ, ಅವಾಗ ಅದ್ರ ಮೇಲೆ ದೇವ್ರು ಹೇಳ್ತಾನೆ ನೀವು ಪುನಃ ತುಂಬಿಕೊಳ್ರಿ. ಇಲ್ಲಿ ಪುನಃ ಕನ್ನಡದಲ್ಲಿ ಹೇಗೂ ಅದರ ಅರ್ಥ ಅಷ್ಟಿದೆ, ಭೂಮಿಯನ್ನು ತುಂಬಿಕೊಳ್ರಿ. ಆದ್ರೆ ಅವ್ರು ಇಂಗ್ಲಿಷ್ನಲ್ಲಿ ನೋಡುವಾಗ ಅವ್ರು ಏನ್ ಹೇಳ್ತಾರೆ, ಕೆಲವರು ಇಲ್ಲ ಪುನಃ ತುಂಬಿಕೊಡ್ರೆ ಮೊದಲು ತುಂಬಿತ್ತು ಅದು ಮತ್ತೆ ಹಾಳಾಗಿತ್ತು. ಇಲ್ಲ, ಮನುಷ್ಯನ ಅಥವಾ ಆದಾಮನ ಪಾಪದ ನಿಮಿತ್ತ ಭೂಮಿಗೆ ಶಾಪಗಳು ಅಥವಾ ಅದಕ್ಕಿಂತ ಮುಂಚೆ ನೋಡ್ತೇವೆ. ಹಾಗಾದ್ರೆ ದೇವದೂತರನ್ನು ನೋಡಿ ಕೊಂಡಾಡ್ದಂದ್ರೆ ಯೋಬನ ಗ್ರಂಥ 38ನೇದಲ್ಲಿ ನೋಡ್ತೇವೆ. ಯೋಬ 38, ಯೋಬ 38ನೇ ಅಧ್ಯಾಯ 7ನೇ ವಚನ. ಇಲ್ಲಿ ದೇವರು ಯೋಬನಿಗೆ ಪ್ರಶ್ನೆ ಕೇಳ್ತಿದ್ದಾನೆ. ಅಲ್ಲಿ ಬರುವಾಗ ನಾವು 7ನೇ ವಚನಕ್ಕೆ ಬರ್ತೇವೆ. ಉದಯದ ನಕ್ಷತ್ರಗಳು ಒಟ್ಟಾಗಿ ಹರ್ಷಧ್ವನಿ ಮಾಡುವಾಗ ದೇವಪುತ್ರರೆಲ್ಲರೂ ಉಲ್ಲಾಸದಿಂದ ಆರ್ಭಟಿಸ್ತಾ ಇರಲು, ಅಂದ್ರೆ ಉಲ್ಲಾಸದಿಂದ ಇವರು ಮಾಡುವಾಗ ನೀನು ಆ ಸಮಯದಲ್ಲಿ ಎಲ್ಲಿದೆ ಅಂದ್ರೆ, ಯಾವಾಗ ಆ ಸಮಯ ಅಂದ್ರೆ ಅದನ್ನ ಹೇಳ್ಕೊಂಡ್ ಬರ್ತಾನೆ. ನಾನು 4ನೇ ವಚನದಿಂದ, ಯೋಬ 38ನೇ ಅಧ್ಯಾಯ 4ನೇ ವಚನ. ನಾನು ಭೂಮಿ ಅಸ್ಥಿವಾರ ಹಾಕಿದ್ದಾಗ ನೀನು ಎಲ್ಲಿದ್ದಿ? ನಿನಗೆ ಗ್ರಹಿಕೆ ಇದ್ದರೆ ತಿಳಿಯಪಡಿಸು, ನಿನಗೆ ತಿಳಿದಿದ್ದರೆ ಅದರ ಅಳತೆಗಳನ್ನು ಹಾಕಿರುವವನು ಯಾರು, ಇಲ್ಲವೇ ಅದರ ಮೇಲೆ ಗೆರೆನಾಳದವನು ಯಾರು? ಹೀಗೆ ಕೇಳ್ಕೊಂಡು ಬರುವಾಗ ಆ ಉದಯದ ಆ ಒಂದು ಸೃಷ್ಟಿಯ ಪ್ರಾರಂಭದಲ್ಲಿ ಭೂಮಿಗೆ ಅಸ್ಥಿವಾರ ಹಾಕಿರುವಂತ ಸಮಯದಲ್ಲಿಯೇ, ಆ ಸಮಯದಲ್ಲಿ ಉದಯದ ನಕ್ಷತ್ರಗಳು ಒಟ್ಟಾಗಿ ಹರ್ಷಧ್ವನಿ ಮಾಡಿದರು, ದೇವಪುತ್ರರೆಲ್ಲರೂ ಉಲ್ಲಾಸದಿಂದ ಆರ್ಭಟಿಸಿದ್ರು. ಯಾವಾಗ? ಈ ಸೃಷ್ಟಿ ನೋಡಿ. ಯಾವ ಸೃಷ್ಟಿ ನೋಡಿ ಅಂದ್ರೆ ಉತ್ಪತ್ತಿ 6ನೇ ಅಧ್ಯಾಯ 1ನೇ ಅಧ್ಯಾಯ ನಾವು 7ನೇ ವಚನದಲ್ಲಿ ನೋಡಿದೆವಲ್ಲ, ಭೂಮಿಯು ಮತ್ತು ದೇವರ ಒಡನೆಲಕ್ಕೆ ಭೂಮಿ ಎಂದು ಒಟ್ಟುಗೂಡಿ ನೀರುಗಳ ಸಂದರ್ಭ ತೆಲಗಿದರು. ಆಕಾಶಗಳ ನೀರುಗಳು ಒಂದು ಸ್ಥಳದಲ್ಲಿ ಕೂಡಿಕೊಳ್ಳಲಿ ಮತ್ತು ಒಣನೆಲೂ ಕಾಣಿಸಲು ಹಾಗೆ ಆಯಿತು. ಮತ್ತು ದೇವರು ಒಣನೆಲಕ್ಕೆ ಭೂಮಿ ಎಂದು ಒಟ್ಟುಗೂಡಿದ ಸಮುದ್ರವೆಂದು ಕರೆದನು. ಈ ಭೂಮಿಯ ಅಸ್ಥಿವಾರ ನೋಡಿದಾಗ ದೇವದೂತರು ಅಲ್ಲಿ ಉಲ್ಲಾಸಗೊಂಡಿದ್ರು, ಸಂತೋಷದಿಂದ ಆರ್ಭಟಿಸಿದ್ರು ಅಂತ ನೋಡ್ತೇವೆ. ಇದರ ವಿವರಣೆ ಅಷ್ಟೇ. ಹಾಗಿದ್ರೆ ಅಲ್ಲಿ ದೇವರು ಸೃಷ್ಟಿ ಮಾಡಿದಾಗ 1ನೇ ವಚನದಿಂದ ಹೇಳ್ಕೊಂಬರೋ, 1ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಒಂದು ರೀತಿ
ಇಡೀ ಅಧ್ಯಾಯದ ಸಾರಾಂಶ ಹೇಳ್ತಾರೆ. ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಪರಲೋಕ ಭೂಮಿಯನ್ನು ಉಂಟು ಮಾಡ್ದ, ಅದರಲ್ಲಿರುವಂಥ ಸಮಸ್ತವನ್ನು ಉಂಟು ಮಾಡದೆ 2ನೇ ಅಧ್ಯಾಯ 1ನೇ ವಚನ ಹೇಳ್ತೇವೆ. ಆದರೆ ಇವರು ಹೇಳೋ ಪ್ರಕಾರ ಇಲ್ಲ ಅದು ಶೂನ್ಯವಾಗಿಯೂ ಬರಿದಾಗಿತ್ತು 2ನೇ ವಚನ. ಯಾಕಾಯಿತು ಅಂದರೆ ಸೈತಾನ ದೇವರು ತನ್ನ ಎದೆನ್ ತೋಟದಿಂದ, ಪರಲೋಕದಲ್ಲಿರುವಂಥ ಎದೆನ್ ತೋಟದಿಂದ ತನ್ನ ಸನ್ನಿಧಾನದಿಂದ ಅದನ್ನು ತಳ್ಳಿಬಿಟ್ನು. ಭೂಮಿಗೆ ಬಿದ್ದ ತಕ್ಷಣ ಭೂಮಿ ಎಲ್ಲ ನಾಶವಾಯಿತು ಅಂತ ಹೇಳಿ. ಆದರೆ ಬೈಬಲ್ನಲ್ಲಿ ಹಾಗೆ ಎಲ್ಲಿ ಇಲ್ಲ. ಯಾಕಂದರೆ ರೋಮಪುರದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಆದಾಮನ ನಿಮಿತ್ತ, ಪಾಪದ ನಿಮಿತ್ತ ಭೂಮಿಗೆ ಶಾಪ ಕೊಟ್ಟು. ಅದನ್ನೇ 3ನೇ ಅಧ್ಯಾಯ ನೋಡೋಣ. ಉತ್ಪತ್ತಿ 3ನೇ ಅಧ್ಯಾಯ 5ನೇ ವಚನ ನೋಡ್ತೇವೆ. ಆದಿಕಾಂಡ 3ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ 3ನೇ ಅಧ್ಯಾಯ 12ನೇ ವಚನ. 3ನೇ 12ನೇ ವಚನ ನೋಡ್ಕೊಂಡು ಹೋಗೋಣ. ಅವನು ನೀನು ನನ್ನ ಸಂಗಡ ಇರೋದಕ್ಕೆ ಕೊಟ್ಟ ಸ್ತ್ರೀಯು ಆ ಮರದ ಫಲವು ನನಗೆ ಕೊಟ್ಟಳು, ನಾನು ತಿಂದೇನೆ ಅಂತ ಹೇಳಿದ್ರು. ಆಗ ದೇವರಾದ ಕರ್ತನ ಸ್ತ್ರೀಗೆ, ಇದೇನು ನೀನು ಮಾಡಿದ್ದು ಎಂದು ಕೇಳಿದಾಗ ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿದ್ರೆ ನಾನು ತಿಂದೆನು ಅಂದಳು. ಆಗ ದೇವರಾದ ಕರ್ತನ ಸರ್ಪಕ್ಕೆ, ನೀನು ಇದನ್ನು ಮಾಡದ ಕಾರಣ ಎಲ್ಲಾ ಪಶುಗಳಲ್ಲಿಯೂ ಎಲ್ಲಾ ಮೃಗಗಳಲ್ಲಿ ನೀನು ಶಪಿಸಲ್ಪಟ್ಟು ಜೀವದಿಂದಿರುವ ದಿವಸಗಳೆಲ್ಲ ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿನ್ನುವೆ. ಮತ್ತು ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಆಕೆಯ ಸಂತತಿಗೂ ಹಗೆತ ನಡೆಯುವನು. ಆತನು ನಿನ್ನ ತಲೆಯನ್ನು ಜಜ್ಜುವನು ಮತ್ತು ನೀನು ಆತನ ಹಿಮ್ಮಡಿಯನ್ನು ಕಚ್ಚುವಿ. ಇಲ್ಲ ನೋಡ್ತೇವೆ, ಸೈತಾನನಿಗೆ ಮುಂದಾಗಿ ದೇವರು ನ್ಯಾಯ ತೀರ್ಪು ವಿಧಿಸ್ತಾ ಇದ್ದಾನೆ. ಸ್ತ್ರೀಯ ಸಂತಾನವು ಬಂದು ನಿನ್ನ ತಲೆಯನ್ನು ಜಜ್ಜುತ್ತಾನೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಸೈತಾನನಿಗೆ ದೇವರು ನ್ಯಾಯ ತೀರ್ಪು ವಿಧಿಸಿರುವಂತ ಶಿಕ್ಷೆ ಕೊಟ್ಟಿರುವಂತ ಬೈಬಲ್ನಲ್ಲಿ ಇಲ್ಲ. ಇದು ಕೇವಲ ಊಹೆ, ಕೆಲವರ ಊಹೆ. ಹಾಗಾಗಿ ಅದಕ್ಕಿಂತ ಮುಂಚೆ ಏನಾಗಿಲ್ಲ. ಮತ್ತಷ್ಟೇ ಅಲ್ಲ, ಭೂಮಿಗೆ ಹೇಗೆ ಅದು ಶಾಪ ಬಂತಂದ್ರೆ ನೋಡ್ತೇವೆ 17ನೇ ವರ್ಷದಿಂದ, ಮತ್ತು ಆದಾಮನಿಗೆ ಆತನು ಅಂದರೆ ದೇವರು, ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದ ಕಾರಣ ನಿನಗೋಸ್ಕರ ಭೂಮಿಯು ಶಪಿಸಲ್ಪಟ್ಟಿದೆ. ಭೂಮಿ ಶಪಿಸಲ್ಪಟ್ಟಿದ್ದು ಯಾವುದರ ನಿಮಿತ್ತ? ಆದಾಮನ ಪಾಪದ ನಿಮಿತ್ತ. ಸೈತಾನನ ಪಾಪದ ನಿಮಿತ್ತ ಭೂಮಿ ಸೃಷ್ಟಿಸಲ್ಪಡಲಿಲ್ಲ. ಅದಕ್ಕೋಸ್ಕರ ನೋಡ್ತೇವೆ ನಾವು ಕಳೆದ 2 ವಾರಕ್ಕಿಂತ ಹೆಚ್ಚು ನೋಡಿದಾಗ, ಹಾಗಾದ್ರೆ ಪಾಪದ ನಾವು ಅಭ್ಯಾಸ ಮಾಡ್ತಿರೋದು ಎಫೆಸಗಂತ 6ನೇ ಅಧ್ಯಾಯ 10, 11, 12 ವಚನ. 11ನೇ ವಚನದಲ್ಲಿ ನೀವು ಸೈತಾನನ ತಂತ್ರೋಪಾಯಗಳನ್ನು ತಿಳಿದುಕೊಡ್ರಿ ಅಂತ ದೇವರು ಹೇಳುವಾಗ, ತಂತ್ರೋಪಾಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೈತಾನನ ಉಗಮವನ್ನು ನಾವು ಅಭ್ಯಾಸ ಮಾಡ್ತೇವೆ. ಸೈತಾನ ಯಾಕಂದ್ರೆ ನಮ್ಮಲ್ಲಿ ಅನೇಕರಿಗೆ ಅದರ ವಿವರಣೆ ಗೊತ್ತಿಲ್ಲ. ಅನೇಕ ಚರ್ಚ್ಗಳಲ್ಲಿ ಬೋಧನೆ ಮಾಡಲ್ಲ, ಪಾಸ್ಟರ್ ಹೇಳೋದು ಏನೋ ಒಂದು ಕತೆ ಹೇಳ್ತಾರೆ. ಆದರೆ ಇಲ್ಲ ನೋಡುವಾಗ ಸ್ಪಷ್ಟವಾಗಿ ಬೈಬಲ್ ಪ್ರಕಾರ ಸೈತಾನ ಹೇಗೆ ಸೈತಾನ ಆದ ಅಂದ್ರೆ, ಯಾವಾಗ ಬಿದ್ದು ಹೋದನು ಅಥವಾ ಸೈತಾನ ಲೂಸಿಫರನು ಒಳ್ಳೆಯ ದೇವದೂತನು ಸೈತಾನನು ಯಾವಾಗ ಆದ ಒಂದು, ಅದನ್ನು ನಾವು ನೋಡಿದ್ದೇವೆ. ಮತ್ತು ಕಳೆದ ವಾರದಲ್ಲಿ ನೋಡಿದ್ದೇವೆ, ಸೈತಾನನು ಯಾಕೆ ಬಿದ್ದು ಹೋದ, ಯಾಕೆ ಪಾಪ ಮಾಡ್ದ. ಸುಮ್ಮನೆ ಪಾಪ ಮಾಡದಂತೆ ಬಿದ್ದು ಹೋದ ಅಂತ ಹೇಳ್ತಾರೆ. ಅಂದರೆ ಯಾಕೆ ಮಾಡಿರಬಹುದು, ಅದರ ಕಾರಣವನ್ನು ನಾವು ನೋಡಿದೆ. ಅದರ ಮುಂದುವರಿಕೆಯಾಗಿ ಇವತ್ತು ಫೈನಲ್ ಆಗಿ ಇವತ್ತು ನಾವು ಅದನ್ನು ಮುಗಿಸ್ತಾ ಇದ್ದೇವೆ. ಸೈತಾನ ತಂತ್ರೋಪಾಯದಲ್ಲಿ ಹೀಗೆ ಆತನು ತನ್ನ ಉಗಮದ ಬಗ್ಗೆ ಜನರಲ್ಲಿ ಸಂದೇಶ ಹುಟ್ಟಿಸಿ, ತನ್ನ ಇರುವಿಕೆಯಲ್ಲೇ ಜನರಲ್ಲಿ ಒಂದು ರೀತಿಯ ತಪ್ಪಾದಂತ ಅಭಿಪ್ರಾಯ ಹುಟ್ಟಿಸಿ, ಸೈತಾನಂದ್ರೆ ದೇವರಿಗೆ ವಿರೋಧವಾದಂತನು, ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿರುವಂತ ಒಬ್ಬ ಅಪೋಸಿಟ್ ಫೋರ್ಸ್ ಅನ್ನುವಂಥ ರೀತಿಯಲ್ಲಿ ಭಾವನೆ ಮನುಷ್ಯರಿಗೆ ಉಂಟು ಮಾಡಿದ್ದಾರೆ. ಇಂದು ಹೇಗೂ ಅದಲ್ಲ. ಕೊಲೊಸ್ಸೆ 1:16 ನೋಡ ಪ್ರಕಾರ ಆತನು ಸೃಷ್ಟಿಗೆ ಒಳಗಾಗಿರುವಂಥವನು, ಒಂದೇ ಸಮಯಕ್ಕೆ ಎಲ್ಲಾ ಕಡೆ ಜೀವಿಸಲ್ಲ, ಅತ್ತಿತ್ತ ಓಡಾಡ್ತಾ ಇರ್ತಾನೆ ಅಂತ ಹೇಳ್ತಾನೆ. ಬದಲಾಗಿ ನಾನು ಎಲ್ಲಾ ಕಡೆ ಇದ್ದೆ ಅಂತ ಹೇಳಲ್ಲ. ಯಾಕಂದ್ರೆ ಯೋಬನ ಗ್ರಂಥದಲ್ಲಿ ದೇವ್ರು ಕೇಳುವಾಗ ಆತನ ಹೇಳ್ದ, ನೀನ್ ಸೈತಾನನೇ ನೀನೆಲ್ಲಿಂದ ಬಂದಿ ನಾವು ನೋಡ್ತೇವೆ. ಯೋಬ ಗ್ರಂಥ 2ನೇ ಕೊಡ್ತೇವೆ. ಯೋಬ 2ನೇ ಅಧ್ಯಾಯ 2ನೇ ವಚನ. ಯೋಬ 2ನೇ ಅಧ್ಯಾಯ 2ನೇ ವಚನ. ಆಗ ಕರ್ತನ ಸೈತಾನನಿಗೆ, ನೀನು ಎಲ್ಲಿಂದ ಬಂದೆ ಅನ್ನನು. ಸೈತಾನ ಪ್ರತ್ಯುತ್ತರವಾಗಿ ಕರ್ತನಿಗೆ, ಭೂಮಿಯಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ತಿರುಗಾಡಿ ಅದರಲ್ಲಿ ಮೇಲೆ ಕೆಳಗೆ ನಡೆದಾಡಿ ಬಂದನು. ಅಂದ್ರೆ ಸೈತಾನನು ನಡೆದಾಡ್ತಾನೆ. ಆತನು ಹೇಗೋ ಏನಂತಾರೆ, ಅನೇಕರು ದೇವದೂತರು ಅಂತ ತಕ್ಷಣ ಎಲ್ಲರಿಗೂ ರೆಕ್ಕೆಗಳಿರುತ್ತೆ ಅಂತೆ. ಎಲ್ಲರಿಗೂ ರೆಕ್ಕೆಗಳಿಲ್ಲ, ಎಲ್ಲರೂ ರೆಕ್ಕೆಗಳಿಂದ ಬರಲಿಲ್ಲ. ಅಬ್ರಹಾಮನಿಗೆ ದೇವದೂತರು ಕಾಣಿಸ್ಕೊಂಡ್ರು. ಏನಂತಾರೆ, ಸೊದೋಮ್ ಗೋಮರ ಪಟ್ಟಣ ಸುಡೋದಕ್ಕಿಂತ ಮುಂಚೆ ಲೋಟನಿಗೆ ಕಾಣಿಸ್ಕೊಂಡ್ರ ರೆಕ್ಕೆಗಳಿಂದ ಬರಲಿಲ್ಲ. ಎಂತ ಸುಂದರವಾದಂತ ಹ್ಯಾಂಡ್ಸಮ್ ಆದಂತ ಪುರುಷರಾಗಿ ಕಾಣಿಸ್ಕೊಂಡ್ರು, ಹೊರತು ರೆಕ್ಕೆಗಳಿಂದ ಬರಲಿಲ್ಲ. ಆದ್ರೆ ಕೆಲವು ದೂತರಾಗಿ ಉಂಟು, ಕೆರೂಬಿಯರು, ಸೆರಾಫಿಯರು, ಅವರಿಗೆ ರೆಕ್ಕೆಗಳುಂಟು. ಆದ್ರೆ ಈ ಸೈತಾನ್ ಬಗ್ಗೆ ನೋಡುವಾಗ ಈತನು ಕೆರೂಬಿಯನ್ ಆಗಿದ್ದೆ ಅಂತ ಹೇಳಿ ದೇವರು ಯೆಜ್ಕೇಲ ಗ್ರಂಥದಲ್ಲಿ ಹೇಳ್ತಾನೆ. ಹಾಗಾದ್ರೆ ಆತನಿಗೆ ರೆಕ್ಕೆಯಲ್ಲಿ ಹೋದು ಅನ್ನೋಂಥ ಕಲ್ಪನೆ ಅನೇಕರಿಗುಂಟು. ಆದ್ರೆ ಸೈತಾನ ಅದಕ್ಕಿಂತ ಉನ್ನತವಾದಂಥ, ಅಥವಾ ಇನ್ನೊಂದು ನಾವು ನೋಡ್ತೇವೆ, ಕರ್ತನಾಥ ಯೇಸು ಕ್ರಿಸ್ತನಿಗೆ ನೆಕ್ಸ್ಟ್
ಇರುವಂಥ ವ್ಯಕ್ತಿ ಏನಾದರೂ ಪರಲೋಕದಲ್ಲಿ ಅದು ಸೈತಾನ ಇದು ಅಂತ ಆ ರೀತಿಯಲ್ಲಿ ದೇವರು ಉಂಟು ಮಾಡಿದ. ಆದರೆ ಆತನು ಏನಂದರೆ ಸೃಷ್ಟಿಗೊಳಗಾಗಿರುವಂಥವನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಆತನು ಸೃಷ್ಟಿಸಿರುವಂಥ ಸೃಷ್ಟಿಕರ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದೇ ಸಮಯಕ್ಕೆ ಎಲ್ಲಾ ಕಡೆ ಜೀವಿಸುವಂಥ ಸರ್ವವ್ಯಾಪ್ತಿಯಾದಂಥ ದೇವರು. ಸೈತಾನನಾದರೂ ನಡೆದಾಡುತ್ತಾ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕು. ಆದರೆ ಅವನಿಗೆ ಇನ್ಫಾರ್ಮೇಶನ್ ಎಲ್ಲ ಸಿಗ್ತದೆ, ಲೋಕದಲ್ಲಿ ಎಲ್ಲ ಸಿಗುತ್ತೆ. ಯಾಕಂದ್ರೆ ಬಿದ್ದು ಹೋದಂಥ ದೂತರುಗಳು ಅವನಿಗೆ ತಿಳುವಳಿಕೆ ಕೊಡ್ತಾ ಇರ್ತಾರೆ. ಹಾಗಾಗಿ ಅವನಿಗೆ ಎಲ್ಲ ವಿಷಯಗಳು ಗೊತ್ತಾಗ್ತಾ ಇರುತ್ತೆ, ಮನುಷ್ಯನಿಗಿಂತ ಶ್ರೇಷ್ಠ. ಅದಕ್ಕೆ ನಾವು ಆ ವಿಷಯಗಳನ್ನು ನೋಡಿದ್ದೇವೆ. ಆದಾಮನ ಪಾಪದ ನಿಮಿತ್ತ ಭೂಮಿಗೆ ಶಾಪ ಬಂತು, ಅದರ ನಂತರ ನೋಡ್ತೇವೆ. ಇವತ್ತೇನಾದರೂ ಅದಕ್ಕೆ ಉತ್ತರ ಏನಂದ್ರೆ ಡೈನೋಸರ್ ಸಿಕ್ತು ಅಥವಾ ಹಳೆಯ ಮರಗಳು ಸಿಕ್ತು, ಅವೆಲ್ಲ ಎಷ್ಟೋ ಕೋಟ್ಯಾತರ ವರ್ಷ ಅಂತ ಹೇಳೋದಕ್ಕೆ ಕಾರಣ, ಅದಕ್ಕೆ ಉತ್ತರ ಏನಿದೆ ಅಂದ್ರೆ ನಮ್ಮಲ್ಲಿ ಬೈಬಲಲ್ಲಿ ನೋಡುವಾಗ ನೋಹನ ಜಲಪ್ರಳಯದಲ್ಲಿ ಭೂಮಿಯೆಲ್ಲ ನಾಶವಾಯಿತು. ನೋಹನ ಕಾಲದ ಜಲಪ್ರಳಯದಲ್ಲಿ ಭೂಮಿಯೆಲ್ಲ ನಾಶನವಾದಾಗ ಇಂಥ ಮರಗಳು, ಕಲ್ಲಿದ್ದಲುಗಳು ಅಥವಾ ಡೈನೋಸರ್ಗಳೆಲ್ಲ ಸಿಕ್ಕಿರೋದು ನೋಡ್ತೇವೆ. ಯಾವುದೇ ಪ್ರಾಣಿ ಇವತ್ತು ಸತ್ತು ಹೋದ ತಕ್ಷಣ ಅದರ ಅಸ್ಥಿಪಂಜರ ಹಾಗೆ ಏನಂತಾರೆ ಎಷ್ಟೋ ದಿವಸ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ನೀರಲ್ಲಾಗ್ಲಿ ಭೂಮಿ ಮೇಲಾಗ್ಲಿ ಯಾಕಿರಲ್ಲ. ಭೂಮಿಯ ಮೇಲೆ ಬಿಟ್ರೆ ಏನಂತಾರೆ ಸಮಾಧಿಯಲ್ಲಿಟ್ಟಿರುವಂಥ ನಮ್ಮ ದೇಹಗಳೇ ಇರಕ್ಕೆ ಸಾಧ್ಯ ಇಲ್ಲ ಎಷ್ಟೋ ವರ್ಷಗಳು ನೋಡಿದ್ರೆ. ಯಾಕಂದ್ರೆ ಅವುಗಳು ಕೂಡ ಏನಂತಾರೆ ನಾಶವಾಗೋದಕ್ಕೆ ಸಾಧ್ಯತೆ ಉಂಟು. ಆದರೆ ಸಮಾಧಿಯಲ್ಲಿ ಇಟ್ಟಿರುವಂಥ ಅಸ್ಥಿಪಂಜರಗಳು ಇರುವುದಕ್ಕೆ ಸಾಧ್ಯತೆ ಉಂಟು, ಯಾಕಂದ್ರೆ ಅಲ್ಲಿ ಪ್ರಾಣಿಗಳು ಇಲ್ಲದೆ ಇರೋದು. ಆದರೆ ಇವತ್ತೊಂದು ಪ್ರಾಣಿ, ಒಂದು ಪಕ್ಷಿ ಅಥವಾ ಇನ್ನೇನೋ ಒಂದು ರೋಡಲ್ಲಿ ಅಥವಾ ಇಲ್ಲೋ ರೋಡಲ್ಲಿ ಬಿಟ್ಟು ಕಾಡಲ್ಲಿ ಸತ್ತು ಹೋದ್ರೆ ಏನಾಗುತ್ತೆ, ಅದನ್ನು ತಿನ್ನುವಂಥ ಪ್ರಾಣಿ ಪಶು ಪಕ್ಷಿಗಳೇ ಬೇರೆ ಉಂಟು. ಕೊನೆಗೆ ಅದರ ಒಂದೊಂದು ಎಲುಬು ಕೂಡ ಜೊತೆಯಲ್ಲಿ ಇಡಕ್ಕೆ ಬಿಡಲ್ಲ, ಅಂಥ ಪ್ರಾಣಿಗಳು ಉಂಟು. ನೋಡ್ತೇವಲ್ಲ ಏನಂತಾರೆ ಸಿಂಹ, ಹುಲಿ, ಚಿರತೆಗಳು ಅದೊಂದಿಷ್ಟು ಭಾಗ ತಿಂತವೆ, ಎಷ್ಟೊತ್ತಿಂದ ಅದು ಬಿಟ್ಟು ಹೋಗ್ತವೆ. ಅದ್ರ ನಂತರ ಮತ್ತೆ ಬೇರೆ ಪ್ರಾಣಿಗಳು ಬರ್ತವೆ, ಮತ್ತೆ ಹೋಗ್ತವೆ. ಮತ್ತೆ ಅದ್ರ ಜೊತೆಯಲ್ಲಿ ಹದ್ದುಗಳು ಬಂದು ತಿನ್ನುತ್ತೆ. ಯಾವುದೇ ಅಸ್ಥಿಪಂಜರಗಳು ಹಾಗೆ ಶೇಖರಣೆಯಾಗಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಈ ಡೈನೋಸರ್ನ ಅಸ್ಥಿಪಂಜರಗಳು ಸಿಗುತ್ತೆ ಅಂದ್ರೆ ಕಾರಣ ನೋಹನ ಜಲಪ್ರಳಯದಲ್ಲಿ ಇದ್ದಕ್ಕಿದ್ದ ಹಾಗೆ ಭೂಕಂಪವು, ಏನಂತಾರೆ ಜ್ವಾಲಾಮುಖಿಯು, ಪ್ರವಾಹಗಳು ಹುಟ್ಕೊಂಡಾಗ ಇದ್ದಕ್ಕಿದ್ದ ಹಾಗೆ ಮರಗಳು ಏನಂತಾರೆ ಒಂದು ರೀತಿ ಮಣ್ಣಲ್ಲಿ ಸೇರಲ್ಪಡ್ತು. ಡೈನೋಸಾರ್ಗಳು ಕೂಡ ಮಣ್ಣಲ್ಲಿ ಸೇರಿರುವುದರಿಂದ ಅವುಗಳು ಬಂದು ಯಾವುದೋ ಅಷ್ಟೊಂದು ಏನಂತಾರೆ ಬೇರೆ ಪಶು ಪಕ್ಷಿಗಳು ಬಂದು ತಿಂದು ಅದನ್ನು ಹಾಳು ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಅದು ಹಾಗೆ ಶೇಖರಣೆ ಆಯಿತು. ಆದ್ರಿಂದ ಅನೇಕ ದಿವಸಗಳ ನಂತರ ಅದರ ಅಸ್ಥಿಪಂಜರಗಳು ಮಾತ್ರ ನಮಗೆ ಕಾಣಸಿಗ್ತವೆ. ಅದೊಂದು ರೀತಿ ಶೇಖರಣೆ ಮಾಡಿಟ್ಟಿರುವಂಥ ಸ್ಥಿತಿಯಲ್ಲಿ ಸಿಗ್ತವೆ ಹೊರತು ಎಲ್ಲೋ ಓಡ್ತಾ ಹೋಗ್ತಾ ಏನಂದ್ರೆ ಯುದ್ಧ ಮಾಡಿ ಅಥವಾ ಪ್ರಾಣಿಗಳು ಸಾಯಿಸುವಾಗ ಸಿಕ್ಕಿರುವಂಥ ಸ್ಥಿತಿಯಲ್ಲಿ ಸಿಗಲ್ಲ. ಅವು ಶೇಖರಿಸಲ್ಪಟ್ಟಂತ ಸಿಗುತ್ತೆ. ಯಾಕಂದ್ರೆ ಯಾವ ಮಣ್ಣು ಅನೇಕ ದಿವಸಗಳ ನಂತರ ಒಂದು ರೀತಿಯಲ್ಲಿ ಏನಂತಾರೆ ಖಂಜ ರೂಪದಲ್ಲಿ ಮಾರ್ಪಟ್ಟು ಒಂದು ರೀತಿ ಕಲ್ಲಿನ ರೀತಿಯಲ್ಲಿದೆ. ಅಂತ ಒಂದು ಪದರುಗಳಲ್ಲಿ ಅನೇಕ ಹಳೆ ಕಾಲದ ಅಂತ ಪದರುಗಳು ಸಿಕ್ಕುವುದು ಅಷ್ಟೇ ಅಲ್ಲ. ಮತ್ತು ಇನ್ನು ಕೆಲವು ಮನುಷ್ಯರು ಕೂಡ ಏನಂತಾರೆ ಎತ್ತರ ಗಾತ್ರ ಅಂತ ನೋಡುವಾಗ ಆದಿಕಾಂಡ 6ನೇದಲ್ಲಿ ನೋಡ್ತೇವೆ, ಅಲ್ಲಿ ಏನಂತಾರೆ ನೆಫಿಲಿಮ್ಸ್ ಅಥವಾ ದೈತ್ಯರಿದ್ರು. ಮತ್ತು ಅಷ್ಟೇ ಅಲ್ಲ, ನಮ್ಮ ದಾವಿದನು ಕೂಡ ಗೊಲ್ಯಾತನನ್ನು ಸಾಯಿಸಿದ. ಗೊಲ್ಯಾತನ ಹೈಟ್ ಮತ್ತು ಆತನ ಒಂದು ಸ್ಟೇಚರ್ ನೋಡುವಾಗ ಸಾಮಾನ್ಯ ಮನುಷ್ಯನಿಗಿಂತ ವಿಭಿನ್ನವಾಗಿದ್ದ. ಅಂತವನ ಅಸ್ಥಿಪಂಜರ ಸಿಕ್ತು. ಎಲ್ಲೋ ಸಿಕ್ಕ ತಕ್ಷಣ ಮೊದಲಿನ ಮನುಷ್ಯರು ಇಷ್ಟು ಉದ್ದ ಇದ್ದರು, ಇಷ್ಟು ಏನಂತಾರೆ ಎತ್ತರ ಗಾತ್ರ ಇತ್ತು, ಆತನ ಪಾದಗಳೇ ಇಷ್ಟು ಉದ್ದ ಇತ್ತು ವಿವರಿಸಿ ಇವನು 6000 ವರ್ಷಗಳಿಂದ ಅಲ್ಲ, ಕೋಟ್ಯಾಂತರ ವರ್ಷಗಳಿಂದ ಅಲ್ಲ. ಇಂಥ ಮನುಷ್ಯರು ದಾವಿದನು ಕೂಡ ಸಾಯಿದನಲ್ಲ. ಅಂತ ಮನುಷ್ಯರು ಅಂತ ಯಾವುದೋ ಒಂದು ಎಲ್ಲೋ ಒಂದು ತಲೆಬುರುಡೆ ಅಥವಾ ಅಸ್ಥಿಪಂಜರ ಸಿಕ್ಕ ತಕ್ಷಣ ತಕೊಂಡ್ಬಂದು ಈ ಸೈಂಟಿಸ್ಟ್ಗಳನ್ನಂಥವ್ರು ಅದ್ರ ಮೇಲೆ ಕತೆ ಕಟ್ಟಿ ಹೇಳೋಂಥವ್ರು ಅನೇಕರು. ಬೈಬಲ್ ನಮ್ಮದೇ ಇರೋಂಥವ್ರು ಅವ್ರು ಹೇಳೋಂಥದ್ದು ನಿಜ ಅಂತೇಳಿ ಅವ್ರು ಹಿಂದೆ ಹೋಗೋದು. ಆದರೆ ಬೈಬಲ್ ಪ್ರಕಾರ ಅಲ್ಲ. ಮೊದಲನೇ ಪುರುಷನು ಆದಾಮನಿಂದಲೇ ಎಲ್ಲೋ ಬಂತು. ಆದಾಮನ ಪಾಪದ ನಿಮಿತ್ತ ಏನಂತಾರೆ ಮರಣ ಬಂತು. ಹೀಗೆ ಪಾಪ ಮತ್ತು ಮರಣ ಆತನಿಂದ ಉಂಟಾದಂಥ ಎಲ್ಲಾ ಜನರಲ್ಲಿಯೂ ವ್ಯಾಪಿಸಿತು. ಅದು ಇಂದು ಕೂಡ ಮುಂದುವರಿಯುತ್ತದೆ. ಆದಾಮನ ಪಾಪದ ನಿಮಿತ್ತದಿಂದಲೇ ಭೂಮಿಗೆ ಶಾಪ ಬಂತು. ಅದನ್ನೇ ಆದಿಕಾಂಡ 3ನೇದಲ್ಲಿ ನೋಡಿದೆವು. ಹೀಗಿರುವಾಗ ನಾವು ಕೊನೆ ಭಾಗಕ್ಕೆ ಇವತ್ತು ಬರುವಾಗ ನೋಡ್ತೇವೆ ಯಾಕೆ ಬಿದ್ದು ಹೋದ್ರು. ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ. ಇವತ್ತು ಬರುವಾಗ ಯಾಕೆ ಬಿದ್ದು ಹೋದ್ರು ಅಂತ ಹೇಳಿ ನೋಡುವಾಗ ನೋಡ್ತೇವೆ ಅಂದ್ರೆ ಆತನು ಬಿದ್ದು ಹೋಗೋದಕ್ಕೆ ಮೊದಲನೇ ಕಾರಣ ಎಜ್ಕೇಲ 28ನೇ ಅಧ್ಯಾಯ ನೋಡ್ತೇವೆ. ಎಜ್ಕೇಲ 28ನೇ ಅಧ್ಯಾಯ 12ರಿಂದ 19 ಅಷ್ಟೊಂದು ವಚನ ನೋಡ್ಬೇಕಾಗಿಲ್ಲ. ಎಜ್ಕೇಲ 28ನೇ ಅಧ್ಯಾಯ 12ನೇ ವಚನದಿಂದ ನೋಡೋಣ. 12 ಮನುಷ್ಯ ಪುತ್ರನೇ, ತೂರಿನ
ಅರಸನ ವಿಷಯದಲ್ಲಿ ಶ್ಲೋಕಗೀತೆ ಅವನಿಗೆ ಹೇಗೆ ಹೇಳು, ದೇವರಾದ ಕರ್ತನು ಹೀಗೆ ಹೇಳ್ತಾನೆ, ಸಂಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರವಾದ ನೀನು ಲೆಕ್ಕವನ್ನು ಮುದ್ರಿಸುತ್ತಿ, ದೇವರ ತೋಟವಾದ ಏದೇನಿನಲ್ಲಿ ನೀನಿದ್ದಿ. ಅಂದ್ರೆ ಅದು ಎಷ್ಟು ಚೆನ್ನಾಗಿದ್ದ ಎಲ್ಲ ಹೇಳ್ತಾನೆ. ಕೊನೆಗೆ ಬರ್ತಾನೆ 15ನೇ ವಚನ, ನಿನ್ನ ಸೃಷ್ಟಿ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ್ದರಿಂದ ನಾನು ನಿನ್ನನ್ನು ಅಪವಿತ್ರನೆಂದು ದೇವರ ಪರ್ವತದೊಳಗಿನಿಂದ ಬಿಸಾಡುವೆನು. ಓ ಮುಚ್ಚುವ ಕಿರುಬಿಯೇ, ಬೆಂಕಿಯ ಕಲ್ಲುಗಳ ಮಧ್ಯದಿಂದ ನಿನ್ನನ್ನು ನಾಶ ಮಾಡುವೆನು. ನಿನ್ನ ಸೌಂದರ್ಯದ ನಿಮಿತ್ತ ನಿನ್ನ ಹೃದಯವು ಉಬ್ಬಿಕೊಂಡಿತು, ನಿನ್ನ ಪ್ರಕಾಶದ ನಿಮಿತ್ತ ನಿನ್ನ ಜ್ಞಾನವನ್ನು ಕೆಡಿಸಿಕೊಂಡಿ. ನಾನು ನಿನ್ನನ್ನು ನೆಲಕ್ಕೆ ಹಾಕುವೆನು, ಅರಸನ ಮುಂದೆ ಅವರು ನಿನ್ನನ್ನು ನೋಡುವ ಹಾಗೆ ನಿನ್ನನ್ನು ಇಡುತ್ತೇನೆ. ಇಲ್ಲಿ ಮೊದಲೇ ನಾನು ನೋಡುವಾಗ ಲೂಸಿಫರ್ನ ಯಾಕೆ ಸೈತಾನನಾದ? ಅಂತ ಒಳ್ಳೆ ದೇವದೂತನು ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಕೂಡ ಈ ವಿವರಣೆ ಮಾಡಿಲ್ಲ. ಸೈತಾನನ ಬಗ್ಗೆ ಹೇಳ್ತಾನೆ, ಪೂರ್ಣ ಜ್ಞಾನಿ, ಪೂರ್ಣ ಸುಂದರ. ಅದಕ್ಕೆ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಬಗ್ಗೆ ಸುಂದರ ಅಂತ ಹೇಳಿ ಬೈಬಲ್ನಲ್ಲಿ ಹೇಳಿಲ್ಲ. ಅದಕ್ಕೆ ಈ ಸುಂದರ ಅಂತ ಹೇಳಿ ಯೇಸು ಕ್ರಿಸ್ತಿಗೆ ಹಾಡುವಂಥವ್ರು ಕೇವಲ ಬೇರೆ ಸಾಹಿತ್ಯವನ್ನು ನೋಡಿ ಅವ್ರು ಕಲ್ಪನೆ ಮಾಡುವಂಥದ್ದು. ಯೇಸು ಕ್ರಿಸ್ತನ ನಾವು ಯಾರೂ ನೋಡಿಲ್ಲ. ಯೇಸು ಕ್ರಿಸ್ತನ ಸುಂದರ ಅಂತ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಸುಂದರವಾಗಿ, ಅಟ್ರಾಕ್ಟಿವ್ ಆಗಿ, ಆಕರ್ಷಣೀಯವಾಗಿ ತಾನು ತೋರ್ಪಡಿಸ್ಕೊಳ್ಳಿಲ್ಲ. ಬದಲಾಗಿ ಆತನು ಏನಂತಾರೆ, ಆತನ ಸೌಂದರ್ಯದ ಬಗ್ಗೆ ಬೈಬಲ್ನಲ್ಲಿ ವಿವರಣೆ ಮಾಡಿಲ್ಲ. ಆದರೆ ಸೈತಾನನ ಬಗ್ಗೆ ವಿವರಣೆ ಮಾಡಿದೆ. ಆತನು ಎಂಥ ಸುಂದರವಾಗಿದ್ದನು ಮತ್ತು ಎಷ್ಟು ಸಂಪೂರ್ಣ ಜ್ಞಾನಿಯಾಗಿದ್ದನು. ಆದರೆ ಆ ಸೌಂದರ್ಯವೇ ಆತನ ಬೀಳುವಿಕೆ ಕಾರಣ ಅಂತ ಹೇಳ್ತಾನೆ. ನಿನ್ನ ಸೌಂದರ್ಯದ ನಿಮಿತ್ತ ನಿನ್ನ ಹೃದಯವು ಉಬ್ಬಿಕೊಂಡಿತು. ಆದರೆ ಅನೇಕ ಸಾರಿ ನೋಡ್ತೇವೆ ಅಂದ್ರೆ ನಮ್ಮಲ್ಲಿ ಅನೇಕರಿಗೆ ನಾವು ಯಾರು ಸೌಂದರ್ಯ ಇಲ್ಲ ಅಂತ ಹೇಳಿ ಯಾರು ಅನ್ಕೊಳ್ಳಲ್ಲ. ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವು ಬಹಳ ಸುಂದರ ಅಂತಾನೆ ಅನ್ಕೋತೇವೆ. ಬೇರೆಯವ್ರಿಗೆ ಆದಷ್ಟು ಕೀಳಾಗಿ ನೋಡ್ತಿರ್ತೇವೆ. ನಮಗೆ ಅವ್ರಿಗಿಂತ ನಾವೇ ಸುಂದರ. ಮತ್ತೆ ಅಷ್ಟೇನೋ ಸುಂದರತೆ ಏನಾದ್ರು ಕಡಿಮೆ ಆದರೆ ಮತ್ತೆ ಅದಕ್ಕೆ ನಾವು ಸ್ವಲ್ಪ ಮೇಕಪ್ ಮಾಡಿ ಅದಕ್ಕೆ ಸ್ವಲ್ಪ ಏನೋ ಕಪ್ಪು ಬಿಳುಪೆಲ್ಲ ಹಚ್ಚಿ ಮತ್ತೆ ಸ್ವಲ್ಪ ಆಕರ್ಷಣೀಯವಾಗಿ ಮಾಡಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಅದು ಮಾಡುವಂಥದ್ದು ಎಲ್ಲಿಗೆ ಹೋಗುತ್ತೆ? ಅದು ಬೀಳುವಿಕೆಗೆ ಕಾರಣವಾಗ, ಅದು ಉಬ್ಬಿಕೊಳ್ಳುವಂತೆ ಮಾಡ್ತಾ. ಅಂದ್ರೆ ನಾವು ನೋಡುವಾಗ ಹೇಗೂ ನಮ್ಮೆಲ್ಲರಿಗೂ ಬರುವಂತಹ ಒಂದು ಸಂಗತಿ ಕೊನೆಯದಾಗಿ ಅಲ್ಲಿ ಹೇಳುವಂಥದ್ದು ಏನಂದ್ರೆ, ಇಲ್ಲಿ ಮತ್ತು ಬೇರೆ ಕಡೆ ನಾವು ನೋಡುವಾಗ ಉಬ್ಬಿಕೊಳ್ಳುವಂಥದ್ದು ಇದೇನು? ಗರ್ವ ಅಥವಾ ಅಹಂಕಾರ. ಮೊದಲನೇ ಪಾಪ, ಸೈತಾನನ ಮೊದಲನೇ ಪಾಪ ಏನಂದ್ರೆ ಆತನು ಉಬ್ಬಿಕೊಳ್ಳುವುದು ಅಥವಾ ಗರ್ವ, ಅಹಂಕಾರ ಆತನಲ್ಲಿ ಬಂತು. ಸೈತಾನನು ನಾವು ನೋಡುವ ಹಾಗೆ ಹೇಗೋ ಏನಂತಾರೆ, ಲೂಕ 10ನೇ ಅಧ್ಯಾಯದಲ್ಲಿ ನೋಡುವಾಗ ಹಿ ಈಸ್ ಎ ಮರ್ಡರರ್ ಅಂತ ಹೇಳ್ತಾನೆ. ಆತನು ಕೊಲೆಗಾರನು ಅಂತ ಹೇಳಿರುವಂಥದ್ದು ಕೂಡ ಉಂಟು. ಆದ್ರೆ ಇಲ್ಲಿ ಬಿದ್ದು ಹೋದಾಗ ಆತನು ಏನೋ ಮರ್ಡರ್ ಮಾಡಿ ಸೈತಾನ ಆಗ್ಲಿಲ್ಲ, ಆತನು ಸುಳ್ಳು ಹೇಳಿ ಸೈತಾನ ಆಗ್ಲಿಲ್ಲ, ಅಥವಾ ಇನ್ಯಾವುದೋ ಬಹಳ ಏನೋ ಕೆಟ್ಟ ಕೆಲಸ ಅಂತ ಹೇಳಿ ನಾವು ಅನ್ಕೋತೇವಲ್ಲ, ಯಾವುದೋ ಕೆಟ್ಟ ಕೆಲಸ, ಇಂಥ ಕೆಟ್ಟ ಕೆಲಸ ಅಂತ ಹೇಳ್ತೇವೆ, ಅಂಥದ್ದು ಮಾಡ್ದ ಅದಕ್ಕೆ ಆತನು ಬಿದ್ದು ಹೋದ. ಇಲ್ಲ, ಬಹಳ ಸಿಂಪಲ್ ಆದಂಥ ಒಂದು ಪಾಪ ಅವನಲ್ಲಿ ಕಾಣಿಸ್ತದೆ, ಗರ್ವ, ಅಹಂಕಾರ, ಅಥವಾ ಇವತ್ತು ನಾವು ಅನೇಕ ಸರಿ ಇಗೋ ಅಂತ ಹೇಳ್ತೇವೆ. ಇಗೋ ಅಹಂ, ನಾನು ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ನೋಡುವಾಗ ಏಷ್ಯಾ ಗ್ರಂಥ 14ನೇ ಅಧ್ಯಾಯಕ್ಕೆ ಬರುವಾಗ ನಾನು ಅಂತ ಹೇಳ್ತಾನೆ. ಅದು ಯಾವಾಗ ಬಂತೋ ಅದೇ ಆತನ ಬೀಳುವಿಕೆಗೆ ಕಾರಣವಾಯಿತು. ಮತ್ತು ಇವತ್ತು ನಮ್ಮ ಬೀಳುವಿಕೆ ಕೂಡ ಅದೇ ಕಾರಣವಾಗಿದೆ. ಮನುಷ್ಯನಲ್ಲಿಯೂ ಕೂಡ ಅದೇ ಗರ್ವ ಅನ್ನೋಂಥದ್ದೇ. ನಾವೆಲ್ಲರೂ ನಂತರ ಏನಿಲ್ಲ ಅಂತ ಹೇಳಿದ್ರು ಕೂಡ ಸಾಧಾರಣವಾಗಿ ತಿರ್ಗಾ ಅದೇ ವಿಷಯಕ್ಕೆ ಹೋಗ್ತೇವೆ. ಸೈತಾನನು ಬಿದ್ದು ಹೋಗಿರುವಂತ ಆ ಪಾಪ ನಮ್ಮನ್ನು ಬೀಳದಂತೆ ಕಾಪಾಡಲಿ. ಅಂದ್ರೆ ಹೇಗೂ ನಾವು ರಕ್ಷಣೆ ಕಳ್ಕೊಳ್ತೇವೆ ಅಂತಲ್ಲ, ಆದ್ರೆ ಆ ಒಂದು ಪಾಪ ನಮ್ಮಲ್ಲಿ ಸರಳವಾಗಿ ಬರುವುದಕ್ಕೆ ಸಾಧ್ಯತೆ ಉಂಟು. ಮತ್ತು ಅನೇಕರಲ್ಲಿ ನಮ್ಮಲ್ಲಿ ನಮ್ಗೆ ಕಾಣ್ತಾ ಇರ್ತೇವೆ. ಅವಾಗ ನಾವು ತೋರಿಸ್ತಾನೆ ಇರ್ತೇವೆ. ಅದನ್ನು ತೆಗಿಬೇಕಾದ್ರೇನೆ ಎಫೆಸ ಗ್ರಂಥ 6ನೇ 5ನೇ ಅಧ್ಯಾಯ ನಾವು ನೋಡ್ಕೊಂಡು ಬರ್ತೇವೆ. ಆದರೆ ಪವಿತ್ರಾತ್ಮ ಭರಿತರಾಗಿರುವಾಗ ಅವೆಲ್ಲವೂ ಬರಲ್ಲ. ನಮಗೆ ಇಂಥ ಅನೇಕ ವಿಷಯಗಳು ಏನಂದ್ರೆ ಹೆಚ್ಚಾಗ ಪರಿಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ಸೌಂದರ್ಯದ ನಿಮಿತ್ತ ಆತನು ಏನಂದ್ರೆ ಜ್ಞಾನ. ಆದ್ರೆ ಅಷ್ಟಕ್ಕೆ ಅಲ್ಲ, ಆತನು ಏನಂದ್ರೆ ಯಾಕೆ ಆ ಗರ್ವ ಬಂತು ಅದನ್ನು ನಾವು ನೋಡ್ಲಿಕ್ಕಿದ್ದೇವೆ. ಇವತ್ತು ಮನುಷ್ಯನು ಕೂಡ ಅದನ್ನೇ ಮಾಡ್ತಾರೆ. ಯಾಕೆಂದ್ರೆ 1 ಯೋಹಾನ 2ನೇ ಅಧ್ಯಾಯ 15ನೇ ವಚನ ನೋಡ್ತೇವೆ. 1 ಯೋಹಾನ 2ನೇ ಅಧ್ಯಾಯ 15ನೇ ವಚನ, 1 ಯೋಹಾನ 2ನೇ ಅಧ್ಯಾಯ 15ನೇ ವಚನ, 15ರಿಂದ 17 ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ತಂದೆ ಪ್ರೀತಿ ಅವನಲ್ಲ. ಯಾಕಂದ್ರೆ ಲೋಕದಲ್ಲಿರುವಗಳೆಲ್ಲವೂ ಅಂದರೆ ಶರೀರದ ಆಶೆ, ಕಣ್ಣಿನ ಆಶೆ, ಜೀವನದ ಗರ್ವ, ಇವು ತಂದೆಗೆ ಸಂಬಂಧಪಟ್ಟವುಗಳಲ್ಲ, ಆದರೆ ಲೋಕಕ್ಕೆ ಸಂಬಂಧಪಟ್ಟವುಗಳಾಗಿವೆ.
ಲೋಕವು ಅದರ ಆಶೆಯು ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಸದಾಕಾಲಕ್ಕೂ ಇರುವನು. ಇಲ್ಲಿ ಏನು ಹೇಳಿದೆ 3 ಸಂಗತಿಗಳು. ಆದಾಮ ಹವ್ವಳು ಬೀಳುವುದಕ್ಕೂ ಕೂಡ ಇದೇ ಕಾರಣ. ಅಂದ್ರೆ ಅವರು ನಮಗೆ ಏನ್ ಹೇಳ್ತಾರೆ ಅಂದ್ರೆ ತಕ್ಷಣ ಅವರು ದೇವರು ತಿನ್ಬಾರ್ದಂತ ಹಣ್ಣನ್ನು ತಿಂದ್ರು, ಅದಕ್ಕೆ ಬಿದ್ದು ಹೋದ್ರು, ಹೌದು ಪಾಪ ಅದು ಅಂತ ಹೇಳ್ತೇವೆ. ಆದ್ರೆ ಆ ಪಾಪದ ಹಿನ್ನೆಲೆ ಕೂಡ ಗರ್ವವೇ ಉಂಟು. ಇವತ್ತು ವಿಶ್ವಾಸಿಗಳು ನಮ್ಮಷ್ಟಕ್ಕೆ ನಾವು ಅಂತ ಹೇಳ್ಕೊಳ್ಳುವಾಗ ನಮ್ಮಲ್ಲಿ ಕೂಡ ಅಂತಹ ಒಂದು ಗುಣ, ಸೈತಾನನ ಮೂಲವಾದಂಥ ಗುಣ ನಮ್ಮಲ್ಲಿ. ನಾವು ಹೇಳ್ತೇವೆ ಯಾರು, ನಾವೇನು ಮರ್ಡರ್ ಮಾಡಿದೇವಾ, ನಾವೇನು ಕಳ್ತನ ಮಾಡಿದ್ದೇವಾ, ನಾವೇನು ಸುಳ್ಳು ಹೇಳ್ತೇವಾ, ನೀವು ಅದೆಲ್ಲ ಮಾಡ್ಲಿಕ್ಕಿಲ್ಲ. ಆದರೆ ಗರ್ವ ಅನ್ನುವಂಥದ್ದು, ಅಹಂಕಾರ ಅನ್ನುವಂಥದ್ದು ಸೈತಾನನ ಮೊದಲನೇ ಪಾಪದ ಒಂದು ಗುಣ ಎಲ್ಲರಲ್ಲಿಯೂ ವ್ಯಾಪಿಸಿದೆ ಎಂದು ನಶಿಸಿ ಹೋಗುವಂಥ ದೇಹದಲ್ಲಿ ನಾವು ಇರುವವರೆಗೂ ಅದು ಇದ್ದೇ ಇದೆ. ಅದು ಯಾವ ಈ ದೇಹವನ್ನು ಬಿಟ್ಟು ನಾವು ಪರಲೋಕ ಹೋಗುತ್ತೆ ಅಲ್ಲಿ ಇರಲ್ಲ. ಆದರೆ ಸೈತಾನನ ಗುಣ ಇದೆ. ಸೈತಾನ ಬಿದ್ದು ಹೋಗೋದಕ್ಕೆ ಮುಖ್ಯವಾದಂಥ ಕಾರಣ ಅಹಂಕಾರ, ಗರ್ವ ಅಥವಾ ಎಂದರೆ ಅಹಂ ಅನ್ನುವುದು. ಈಗೋ ನಾನು, ನನಗಿಂತ ಶ್ರೇಷ್ಠ ಯಾರಲ್ಲ. ಅದಕ್ಕೆ ಹೇಳ್ತಾನೆ ಅಂದರೆ ಜ್ಞಾನೋಕ್ತಿ ಗೊತ್ತು, ಸಾಮರ್ಥ್ಯ 16ನೇ ಅಧ್ಯಾಯ 18ನೇ ವಚನ ನೋಡ್ತೇವೆ. ಜ್ಞಾನೋಕ್ತಿ 16ನೇ ಅಧ್ಯಾಯ 18ನೇ ವಚನ ಅಥವಾ ಸಾಮರ್ಥ್ಯಗಳು 16ನೇ ಅಧ್ಯಾಯ 18ನೇ ವಚನ. ನಾಶನಕ್ಕೆ ಮುಂದಾಗಿ ಗರ್ವ ಹೋಗುತ್ತದೆ, ಬೀಳುವಿಕೆ ಮುಂಚೆ ಜಂಬದ ಮನಸ್ಸು. ನಾಶವಿಕೆ ಮುಂದಾಗಿ ಗರ್ವ ಹೋಗುತ್ತದೆ ಅಂದ್ರೆ ಇಲ್ಲಿ ಹೋಗಿ ಖಾಲಿ ಆಗ್ತದಲ್ಲ, ಗರ್ವ ಮುಂದೆ ಮುನ್ನಡೆಸ್ತದೆ ಅಥವಾ ಬರ್ತದೆ ಅಂತ ಅರ್ಥ. ಏನಂದ್ರೆ ನಾಶನ ಆಗೋಕ್ಕಿಂತ ಮುಂಚೆ ಅಥವಾ ಪ್ರೈಡ್ ಕಮ್ಸ್ ಬಿಫೋರ್ ಫಾಲ್ ಅಂತ ಹೇಳಿ ಇಂಗ್ಲಿಷ್ ಹೇಳ್ತಾನೆ. ಬೀಳುವಿಕೆಗಿಂತ ಮುಂಚೆ ಗರ್ವ ಕಾಣಿಸ್ಕೊಳ್ಳುತ್ತೆ, ಬೀಳುವಿಕೆ ಮುಂಚೆ ಜಂಬದ ಮನಸ್ಸು ಬರುತ್ತೆ. ಇದು ಯಾವಾಗಲೂ ಸೈತಾನಲ್ಲಿರುವಂಥದ್ದು. ಮತ್ತೆ ಇಲ್ಲಿ ಅನೇಕ ವರ್ಷಗಳ ನಂತರ ಜ್ಞಾನಿಯಾದಂಥ ಸೊಲೊಮೋನನು ಕೂಡ ಅದನ್ನೇ ಬರೀತಿದ್ದಾರೆ. ನಮ್ಮಲ್ಲಿ ಅದಿದೆ. ಈ ಒಂದು ಗರ್ವದ ನಿಮಿತ್ತವೇ ನಾವು ಅನೇಕ ಸಾರಿ ಪವಿತ್ರಾತ್ಮ ಭರಿತರಾಗಿ ಗಲಾತ್ಯದಲ್ಲಿ ಹೇಳುವಂಥ ಆತ್ಮನ ಫಲಗಳು ನಾವು ಕಾಣದಂತೆ ನಾವು ಇರ್ತೇವೆ. ಆತ್ಮನ ಫಲಗಳು ನಮ್ಮಲ್ಲಿ ಯಾವಾಗಲೂ ಇರಬೇಕಂದ್ರೆ ನಾವು ನೋಡ್ತೇವೆ. ಗಲಾತ್ಯ 6ನೇ ಅಧ್ಯಾಯಕ್ಕೆ ಬರೋಣ. ಗಲಾತ್ಯದವರಿಗೆ 6ನೇ ಅಧ್ಯಾಯ, ಗಲಾತ್ಯದವರಿಗೆ ಗಲಾತ್ಯ 5ನೇ ಅಧ್ಯಾಯ 22ನೇ ವಚನ. ಗಲಾತ್ಯ 5ನೇ ಅಧ್ಯಾಯ 22ನೇ ವಚನ. ಆದರೆ ಆತ್ಮನ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ವಿನಯ, ಸದ್ಗುಣ, ನಂಬಿಕೆ, ಸಾತ್ವಿಕತ್ವ, ಮಿತವಯ, ಇಂಥವುಗಳೇ. ಇವುಗಳಿಗೆ ವಿರೋಧವಾಗಿ ನ್ಯಾಯ ಪ್ರಮಾಣವಿಲ್ಲ. ಆತ್ಮನ ಫಲವೇನೆಂದರೆ ಅಂದ್ರೆ ಇಲ್ಲಿ ಆತ್ಮನ ಫಲಗಳು ಏನಲ್ಲ. ಅದಕ್ಕೆ ನಾವು FS ಅಭ್ಯಾಸ ಮಾಡಿದ್ದೇವೆ. ನನ್ನ ಹತ್ರ ಪ್ರೀತಿ ಸ್ವಲ್ಪ ಜಾಸ್ತಿ ಇದೆ, ಆದರೆ ಸಮಾಧಾನ ಸ್ವಲ್ಪ ಕಡಿಮೆ ಇದೆ, ಅದನ್ನು ಸರಿಪಡಿಸ್ಕೋತೆ ಅಲ್ಲ. ಇವೆಲ್ಲ ಒಟ್ಟಿಗೆ ಸೇರಿ ಒಂದೇ ಫಲ. ಅದು ಆ ಫಲ ನಮ್ಮಲ್ಲಿ ಬರೋದಿಲ್ಲ. ಯಾಕಂದ್ರೆ ಈಗೋ, ಅಹಂಕಾರ, ಗರ್ವ, ಎಲ್ಲದರಲ್ಲಿ ನಾವು ಗರ್ವ ಪಡ್ತೇವೆ. ನನ್ನ ಉಡುಗೆಯಲ್ಲಿ ನಾನು ಗರ್ವ ಪಡ್ತೇನೆ, ನನ್ನ ಕಲರಲ್ಲಿ ನಾನು ಗರ್ವ ಪಡ್ತೇನೆ, ನನ್ನ ಏನಂತಾರೆ ಊಟದಲ್ಲಿ ನಾವು ಗರ್ವ ಪಡ್ತೇವೆ, ನಮ್ಮ ಇರುವಂಥ ಮನೆಯಲ್ಲಿ ನಾವು ಗರ್ವ ಪಡ್ತೇವೆ. ನಮ್ಗಿರುವಂಥ ಎಲ್ಲಾ ವಿಷಯಗಳು, ನಮ್ಮ ಜ್ಞಾನದಲ್ಲಿ, ನಮ್ಮ ವಿದ್ಯಾಭ್ಯಾಸದಲ್ಲಿ, ಪ್ರತಿಯೊಂದರಲ್ಲಿ ನಾವು ಗರ್ವ ತೋರಿಸ್ಕೊಳ್ತೇವೆ. ಇದು ಸೈತಾನನ ಮೊದಲನೇ ಪಾಪದ ಲಕ್ಷಣ. ಸೈತಾನನು ಆ ಪಾಪದ ನಿಮಿತ್ತ ಬಿದ್ದು ಹೋದನು, ಗರ್ವ. ಹಾಗಾದ್ರೆ ಯಾಕೆ ಆತನ ಗರ್ವ ಪಟ್ಟನು ಅದನ್ನು ನೋಡ್ತೇವೆ. ಅದನ್ನು ನಾವು ಕಳೆದ ಸಾರಿ ಕೂಡ ನೋಡಿದ್ದೇವೆ. ಅದನ್ನು ಇನ್ನೊಂದ್ಸರಿ ನಾವು ರಿಪೀಟ್ ಮಾಡೋದು ನೋಡ್ತೇವೆ. ಅಂದ್ರೆ ಆತನ ಹಾಗೆ ಬಿದ್ದು ಹೋಗೋದಕ್ಕೆ ಕಾರಣ ನಾವು ನೋಡ್ತೇವೆ ಅಂದ್ರೆ ದೂತ ಅಂತ ಹೇಳಿ ನೋಡುವಾಗ, ಅಥವಾ ಏಂಜಲ್ ಅಂತ ಹೇಳಿ, ಏಂಜಲ್ ಅದನ್ನು ಇಬ್ರಿಯ ಭಾಷೆ ನೋಡುವಾಗ ಮಲಾಕ್ ಅಂತ ಹೇಳಿ ಹೇಳುವಂಥ ಪದ, ಮಲಾಕ್ ಅನ್ನುವಂಥ ಪದ ಏಂಜಲ್ ಅಂತ ಹೇಳಿ ಏನಂತಾರೆ ತರ್ಜುಮೆ ಮಾಡಿರುವಂಥದ್ದು. ಗ್ರೀಕ್ ಭಾಷೆಯಲ್ಲಿ ಬರುವಾಗ ಏಂಜಲೋಸ್ ಅಂತ ಹೇಳಿ ಹೇಳಿರುವಂಥದ್ದು. ಅದರ ಅರ್ಥ ದೂತರು, ದೇವದೂತರು ಅಂತ ಹೇಳಿ ಹೇಳಿರುವಂಥದ್ದು. ಅಲ್ಲಿ ನೋಡಿದಾಗ ದೂತರು ಅಂತ ಹೇಳುವಾಗಲೇ ಅದರ ಅರ್ಥ ಮಲಾಕ್ ಅನ್ನುವಂಥ ಪದದ ಅರ್ಥ ಮೆಸೆಂಜರ್, ಸಂದೇಶಕಾರನು. ದೂತರು ಅಂದ್ರೂ ಕೂಡ ಅದೇ ಸಂದೇಶವನ್ನು ಹೊತ್ತು ತರುವಂಥವ್ರು. ಸಂದೇಶ ಯಾರಿಗೆ ತರ್ತಾರೆ? ಸಂದೇಶ ದೇವರು ದೂತರನ್ನು, ತನ್ನ ಏಂಜಲ್ಸ್ ಅನ್ನು ಅದನ್ನು ಉಂಟು ಮಾಡೋರು. ದೇವ್ರು ಯಾಕೆ ಉಂಟು ಮಾಡೋದು? ಈಗ ಮನುಷ್ಯರನ್ನು ಉಂಟು ಮಾಡ್ದ, ದೇವದೂತರು ಉಂಟು ಮಾಡ್ದ ಅಂತ ಹೇಳಿದ್ರೆ, ಮನುಷ್ಯರಿಗಿಂತ ಮುಂಚೆನೇ ದೇವದೂತರು ಉಂಟು ಮಾಡಿದನು ಅಂತ ಹೇಳಿದ್ರೆ, ದೇವದೂತರನ್ನು ಉಂಟು ಮಾಡುವಂಥ ಉದ್ದೇಶ ಏನು? ಮೊದಲಾಗ ನಮ್ಮೆಲ್ಲರಿಗೂ ನೆನಪು ಬರ್ತೇನೆ ಅಂದ್ರೆ, ದೇವರನ್ನು ಆರಾಧಿಸ್ಕೋಸ್ಕರ ಯಾವಾಗಲೂ ಹಗಲು ದೇವರನ್ನು ಅವ್ರು ಕೊಂಡಾಡ್ತಾ ಇರ್ತಾರೆ ಅಂತ. ಅಷ್ಟೇ ಅಲ್ಲ ಅವ್ರ ಕೆಲಸ. ಆ ಏಂಜಲ್ ಅಥವಾ ಆ ದೂತರು ಅನ್ನೋದ್ರ ಅರ್ಥನೇ ಮೆಸೆಂಜರ್ ಅಂತ ಹೇಳಿ, ಸಂದೇಶವನ್ನು ಹೊತ್ತು ತರುವಂಥವ್ರು. ಅದಕ್ಕೆ ಯಾವಾಗಲೂ ದೇವರು ಲೋಕಕ್ಕೆ ದೂತರ ಮೂಲಕವಾಗಿ ಸಂದೇಶವನ್ನು ಏನಂತಾರೆ ಕಳಿಸಿದನು. ಮನುಷ್ಯರು ಬರುವವರೆಗೂ ಅಥವಾ ಮನುಷ್ಯರು ಕೂಡ ತನ್ನ ಸಂದೇಶವನ್ನು ದೂತರ ಮೂಲಕವಾಗಿ ಕಳಿಸಿದ್ರು. ದೇವರು ಯಾವಾಗಲೂ ಆಕಾಶವಾಣಿ ಮಾಡಿ ಹೇಳಲಿಲ್ಲ, ಆಕಾಶದಲ್ಲೆಲ್ಲ ಪ್ರಕಟ ಮಾಡಲಿಲ್ಲ, ದೂತರನ್ನು ಕಳಿಸಿದ.
ಅಬ್ರಹಾಮನ ಬಳಿಗೆ ದೂತರನ್ನು ಕಳಿಸಿದ, ಲೋಟನ ಬಳಿಗೆ ದೂತರನ್ನು ಕಳಿಸಿದ, ಇನ್ನು ಬೇರೆ ಬೇರೆ ದೇವರ ಏನಂತಾರೆ ಸೇವಕರುಗಳು ಪ್ರವಾದಿಗಳ ಬಗ್ಗೆ ತನ್ನ ದೂತರನ್ನು ಕಳಿಸಿದನು. ಅಂದ್ರೆ ದೇವರು ದೂತರನ್ನು ಉಂಟು ಮಾಡಿರುವಂಥ ಉದ್ದೇಶ ಅವರು ಸಂದೇಶಕಾರರಾಗಿ ಉಂಟು ಮಾಡ್ದ. ಯಾರಿಗೆ ಸಂದೇಶ? ಮನುಷ್ಯರಿಗೆ ಸಂದೇಶವನ್ನು ಉಂಟು ಮಾಡೋದಕ್ಕೋಸ್ಕರ. ಮತ್ತು ಅಷ್ಟೇ ಅಲ್ಲ, ಏನಂತಾರೆ ಆತನು ಏನಂತಾರೆ ಇಬ್ರಿಯ ಪತ್ರಿಕೆಯಲ್ಲಿ ನೋಡುವಾಗ ನೋಡ್ತೆ ಆತನು ಸೇವಕರನ್ನಾಗಿ ಉಂಟು ಮಾಡಿ. ಇಬ್ರಿಯದವರಿಗೆ ಎರಡನೇ ಅಧ್ಯಾಯ 15ರಿಂದ ಕೆಲವು ವಚನ ನೋಡ್ತೇವೆ. ಇಬ್ರಿಯ 2ನೇ ಅಧ್ಯಾಯ 15ನೇ ವಚನ, 5ನೇ ವಚನದಿಂದ. ಇಬ್ರಿಯವರಿಗೆ 2ನೇ ಅಧ್ಯಾಯ 5ನೇ ವಚನ. ಯಾಕಂದ್ರೆ ನಾವು ಪ್ರಸ್ತಾವಿಸುವ ಆ ಲೋಕವನ್ನು ಆತನ ದೂತರಿಗೆ ಅಧೀನ ಮಾಡಲಿಲ್ಲವಲ್ಲ, ಆದರೆ ಒಬ್ಬನು ಒಂದಾನೊಂದು ಸ್ಥಳದಲ್ಲಿ ಮನುಷ್ಯನು ಎಷ್ಟು ಮಾತ್ರವನು ಅವನನ್ನು ಯಾಕೆ ನೆನೆಸಬೇಕು, ಇಲ್ಲ ನರಪುತ್ರನ ಎಷ್ಟವನು ಅವನನ್ನು ಯಾಕೆ ದರ್ಶಿಸಬೇಕು, ಹೀಗೆ ಮನುಷ್ಯನ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಅದಕ್ಕಿಂತ ಮುಂಚೆ ನೋಡ್ತೇವೆ, ಒಂದು ವಚನ ನೋಡೋದಕ್ಕೆ ಹೋಗೋಣ. 8ನೇ ವಚನಕ್ಕೆ ಬರ್ತೇವೆ. 8ನೇ ವಚನಕ್ಕೆ ಬರುವಾಗ ಎಲ್ಲವನ್ನೂ ಅವನ ಪಾದ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದಲ್ಲವೇ ಎಂದು ಸಾಕ್ಷಿಗಳನ್ನು. ಆತನು ಎಲ್ಲವನ್ನೂ ಮನುಷ್ಯನಿಗೆ ಅಧೀನ ಮಾಡಿದ ಮೇಲೆ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲ. ಆದರೆ ಎಲ್ಲವನ್ನೂ ಅವನಿಗೆ ಅಧೀನವನ್ನಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ. ಆದರೂ ಮರಣದ ಶ್ರಮವನ್ನು ಅನುಭವಿಸಲಿಕ್ಕಿರುವಾಗ ಹೀಗೆ ಮುಂದೆ ನಾವು ನೋಡ್ಕೊಂಡು ಹೋಗ್ತೇವೆ. ಅಂದ್ರೆ ಇಲ್ಲ ನೋಡುವಾಗ ದೇವದೂತರನ್ನು ದೇವರು ಮನುಷ್ಯರಿಗೆ ಸೇವಕರನ್ನಾಗಿ ಉಂಟು ಮಾಡಿದನು. ದೂತರನ್ನು ಮನುಷ್ಯರಿಗೆ ಸೇವಕರನ್ನಾಗಿ, ಅದರಲ್ಲೂ ವಿಶೇಷವಾಗಿ ವಿಶ್ವಾಸಿಗಳಿಗೆ ಕಾಪಾಡುವಂತ ಸೇವಕರನ್ನಾಗಿ ಉಂಟು ಮಾಡ್ದ. ಅದಕ್ಕೆ ನಾವು ನೋಡುವಾಗ ಹಾಗೆ ತಕ್ಷಣದಲ್ಲಿ ನಾವು ದೇವದೂತರು ಯಾವಾಗಲೂ ಇದ್ದಾರೆ ಅಂತ ನಾವು ನೋಡಿದ್ದೇವೆ. ಎಲಿನ ಬಗ್ಗೆ ನೋಡಿದ್ದೇವೆ, ಬೇರೆ ಬೇರೆಯವ್ರ ಬಗ್ಗೆ ನೋಡಿದ್ದೇವೆ, ಕರ್ತನು ಕೂಡ ಅದ್ರ ಬಗ್ಗೆ ಹೇಳಿರುವಂತ ನೋಡ್ತೇವೆ. ಏನಂತಾರೆ ದೇವದೂತರನ್ನು ಇವಾಗಲೇ ಇಳಿಸಿ ನಾನು ಏನಾದ್ರು ಮಾಡ್ಬೋದು ಅಂತ ಹೇಳಿ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೆ ನಮ್ಮ ಸುತ್ತಲೂ ದೂತರುಗಳು ಇದ್ದಾರೆ. ಹಾಗಂದ ತಕ್ಷಣ ದೂತರು ಕಾಪಾಡ್ತಾರೆ ಅಂತ ದೂತರ ನಂಬಿಕೆ. ಯಾಕಂದ್ರೆ ಕ್ಯಾಥಲಿಕ್ನವ್ರು ಬಹಳವಾಗಿ ಅದರ ಬಗ್ಗೆ ನಂಬಿಕೆ ಇರ್ತಾರೆ. ನಾವು ಇವತ್ತು ಆ ಒಂದು ಸಂಗತಿಯಲ್ಲಿ ನಂಬ್ಕೊಂಡು ಜೀವಿಸ್ತಾರೆ. ಯಾಕಂದ್ರೆ ಇವತ್ತಿನ ಕೃಪೆ ಕಾಲದಲ್ಲಿ ಪರಿಶುದ್ಧಾತ್ಮನೇ ನಮ್ಮ ದೇಹವನ್ನು ಆಲಯವನ್ನಾಗಿ ಮಾಡ್ಕೊಂಡಿದ್ದಾನೆ. ದೂತರನ್ನು ಉಂಟು ಮಾಡಿರುವಂತಹ ದೇವರೇ ನಮ್ಮಲ್ಲಿ ವಾಸವಾಗಿರುವಾಗ ದೂತರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ದೂತರ ಬಗ್ಗೆ ಚಿಂತೆ ಮಾಡ್ಬೇಕಾಗಿಲ್ಲ. ದೂತರ ಬಗ್ಗೆ ಏನಂತಾರೆ ಇಲ್ಲದೇ ಇರುವಂತ ಕಥೆಗಳನ್ನು ನಾವು ನಂಬಬೇಕಾಗಿಲ್ಲ. ಬದಲಾಗಿ ಏನಂದ್ರೆ ದೂತರು ಏನಾಗಿದ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ನೋಡುವಾಗ ದೂತರನ್ನಂತ ಹೆಸರನ್ನ ಅರ್ಥ ಏಂಜಿಲ್ ಅಥವಾ ಮೆಲಾಕ್, ಅದರ ಅರ್ಥನೇ ಮೆಸೆಂಜರ್. ಎರಡನೇದಾಗಿ ಅವ್ರು ಉಂಟು ಮಾಡಿದ ಏನಕ್ಕೆ? ಆದಾಮನಿಗೆ ಸೇವೆ ಮಾಡೋದಕ್ಕೋಸ್ಕರ. ಆದ್ರೆ ಪ್ರಾಬ್ಲಮ್ ಏನು ಬಂತಂದ್ರೆ ಸೈತಾನನಿಗೆ, ನೀನು ಸಂಪೂರ್ಣ ಜ್ಞಾನಿ, ನೀನು ಸಂಪೂರ್ಣ ಸುಂದರನು, ಮತ್ತು ನಿನ್ಗೆ ದೂತರನ್ನು ಹೇಗೆ ಉಂಟು ಮಾಡ? ದೇವರು ಎಲ್ಲಕ್ಕಿಂತ ವಿಭಿನ್ನವಾಗಿ ದೇವರು ದೂತರನ್ನು ಉಂಟು ಮಾಡ್ದ. ಆದರೆ ಒಂದು ದಿವಸ ಬರುವಾಗ ದೇವರು ಆ ದೂತನ ಮುಂದೆ, ದೂತರ ಮುಂದೆ ಏನ್ ಹೇಳ್ದ? 1ನೇ ಅಧ್ಯಾಯ 28ನೇ ವಚನ ಅವಾಗಲೂ ಓದಿದ್ದೇವೆ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದರು ಮತ್ತು ದೇವರು ಅಭಿವೃದ್ಧಿಯಾಗಿ ಹೆಚ್ಚಿಸಿರಿ ಅಂತ ಇಲ್ಲ, ಅದಕ್ಕಿಂತ 26ನೇ ವಚನ 1ನೇ ಅಧ್ಯಾಯ 26ನೇ ವಚನ. ತರುವಾಯ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ, ಅವರು ಸಮುದ್ರದ ಮೀನಿನ ಮೇಲೆಯೂ ಆಕಾಶದ ಪಕ್ಷಿಯ ಮೇಲೂ ಪಶುಗಳ ಮೇಲೂ ಎಲ್ಲಾ ಭೂಮಿ ಮೇಲೆ ಹರಿದಾಡೋ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು. ಮನುಷ್ಯನ ಉಂಟು ಮಾಡುವವರೆಗೂ ಸೈತಾನನು, ಕೆರೂಬಿಯನು, ಏನಂತಾರೆ ಲೂಸಿಫರ್ ಬಹಳ ಚೆನ್ನಾಗೇ ಇದ್ದ. ಆತನು ಉಂಟು ಮಾಡೋ ಸೃಷ್ಟಿ, ತಾನು ಹೇಗಿದ್ದಾನೆ ಅದರಲ್ಲಿ ಆನಂದವಾಗಿ ಇದ್ದ, ಚೆನ್ನಾಗೇ ಇದ್ದ. ಅಲ್ಲಿವರೆಗೂ ಅವನು ಅಹಂಕಾರ ಅನ್ನೋದು ಬಂದಿರಲಿಲ್ಲ. ದೇವದೂತರುಗಳು ಆತ್ಮಿಕ ಜೀವಿಗಳು, ಸ್ಪಿರಿಚುವಲ್ ಬೀಯಿಂಗ್ಗಳು, ನಮ್ಮಂತೆ ದೇಹಗಳಿಲ್ಲ. ಆದರೆ ಮನುಷ್ಯನ ಮಾತ್ರ ದೇವರು ಭೂಮಿಯ ಮಣ್ಣಿನಿಂದ ಉಂಟು ಮಾಡ್ದ. ಆಯ್ತು, ಅದನ್ನು ಅವನಿಗೆ ಸೈತಾನಿಗೆ ಅಷ್ಟೊಂದು ಇದಾಗಲಿಲ್ಲ. ಇವ್ ನಾವೆಲ್ಲ ಸೃಷ್ಟಿನೇ ಬೇರೆ, ಇವ್ ಮನುಷ್ಯ ನೋಡಿದ್ರೆ ಭೂಮಿ ಮಣ್ಣನ್ನು ಉಂಟು ಮಾಡಿದ್ರು, ಇವರೆಲ್ಲ ಏನು ಅಷ್ಟೊಂದಿಲ್ಲ. ಅದಕ್ಕೆ ಹೇಳ್ತಾನೆ ಇಬ್ರಿಯದಲ್ಲಿ ನಾವು ನೋಡ್ದೇವಲ್ಲ 2ನೇ ಅಧ್ಯಾಯದಲ್ಲಿ, ಇಬ್ರಿಯ 2ನೇ ಅಧ್ಯಾಯ 6ನೇ ವಚನ ನೋಡ್ತೇವೆ. ಆದ್ರೆ ಒಬ್ಬನು ಒಂದೊಂದು ಸ್ಥಳದಲ್ಲಿ ಮನುಷ್ಯನ ಎಷ್ಟು ಮಾತ್ರವನು ಅವನು ನೀನು ಯಾಕೆ ನೆನೆಸಬೇಕು, ಇಲ್ಲವೇ ನರಪುತ್ರನ ಎಷ್ಟವನು ಅವನನ್ನು ಯಾಕೆ ದರ್ಶಿಸಬೇಕು, ನೀನು ಅವರನ್ನು ದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ, ಮಹಿಮೆಯನ್ನು ಮಾನವನಿಗೆ ಕಿರೀಟವಾಗಿಟ್ಟು ನಿನ್ನ ಕೈ ಕೆಲಸಗಳ ಮೇಲೆ ಅವರನ್ನು ನೇಮಿಸಿದ್ದಿ. ಅಂದ್ರೆ ಇಲ್ಲಿ ನೋಡುವಾಗ ದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟಿದ್ದಿ. ಇದು ದೇವರ ಸೃಷ್ಟಿಯ ಕ್ರಮದಲ್ಲಿ ದೇವರು, ನಂತರ ದೂತರು, ಮತ್ತು ಮೂರನೇದಾಗಿ ಮನುಷ್ಯರು. ಮಣ್ಣಿನಿಂದ ಮಾಡುವಲು ಆತನಿಗೆ ಏನಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ಆದರೆ ಅದನ್ನು ಸೃಷ್ಟಿ ಮಾಡಿದ ಮೇಲೆ ಯಾವಾಗ ದೇವರು ಅವನಿಗೆ ಹೇಳ್ತಾನೆ, ಇಲ್ಲಿ ಹೇಳ್ತಾನೆ, ನಿನ್ನ ಕೆಲಸಗಳ ಮೇಲೆ ಅವನನ್ನು ನೇಮಿಸಿದ್ದಿ.
ಮತ್ತು ಒಂದು ಆದಿಕಾಂಡ 1:26 ಹೇಳ್ತಾನೆ, ಎಲ್ಲಾ ಪಶು ಪಕ್ಷಿ ಎಲ್ಲಾ ಸೃಷ್ಟಿ ಮಾಡಿ ಎಲ್ಲರ ಮೇಲೆ ನೀನು ದೊರೆತನ ಮಾಡು ಅಂತ ಹೇಳ. ದೊರೆತನ ಮಾಡಂತಂದ್ರೆ ಅಲ್ಲಿ ಏನ್ ಬಂತು ಅಂದ್ರೆ ಸೈತಾನೇ ನೋಡು, ನಾನು ನಿನ್ನ ಉಂಟು ಮಾಡಿರುವಂಥದ್ದು. ಸೈತಾನ ಅಂತ ಒಬ್ಬನೇ ಅಲ್ಲ, ದೂತರಿಗೆ ಏನಾಯ್ತು, ನಾನು ನಿಮ್ಮನ್ನು ಉಂಟು ಮಾಡಿರುತ್ತದೆ ಮನುಷ್ಯರ ಸೇವೆಗೋಸ್ಕರ, ಮನುಷ್ಯರಿಗೆ ಸಂದೇಶವನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ. ಇದು ಮಾಡಿದಾಗ ಸೈತಾನನಿಗೆ ಗರ್ವ, ಅಹಂಕಾರ ಹೊರಗೆ ಬಂತು. ಇದು ಒಂದು ಸಮಯ, ಅದು ಆದಾಮ ಹವ್ವಳಿಗೆ ಪರೀಕ್ಷೆ ಮಾಡಿದಂತೆ ದೇವದೂತರಿಗೆ ಒಂದು ಸಮಯ ಅದು ಮಾಡುತ್ತೂ ಇತ್ತು. ಆವಾಗ ಅವರನ್ನು ಕೂಡ ಸ್ವತಂತ್ರವಾದಂತ ಮನಸ್ಸಿನಿಂದ ದೇವರು ಉಂಟು ಮಾಡಿದ್ದ. ಹೇಗೆ ಮನುಷ್ಯನನ್ನು ಉಂಟು ಮಾಡಿದೋ ಆ ಸಮಯಕ್ಕೆ ಆದಾಮ ಹವ್ವಳಿಗೂ ಸ್ವತಂತ್ರವಾದಂತ ತೀರ್ಮಾನ ಮಾಡುವಂತ ಒಂದು ಸಾಮರ್ಥ್ಯದಿಂದ ಆದಾಮ ಹವ್ವಳನ್ನು ಉಂಟು ಮಾಡೋದ್ರಿಂದ ದೇವರು ಹೇಳ್ದ, ನೀನು ನಿನ್ನ ಸ್ವತಂತ್ರವಾದಂತ ಮನಸ್ಸಿನಿಂದ ಒಳ್ಳೆಯದರ ಕೆಟ್ಟದರ ಹಣ್ಣನ್ನು ಹುಟ್ಟಿಸುವಂತ ಹಣ್ಣಾರ ತಿನ್ಬಹುದು, ಅಥವಾ ನಿತ್ಯ ಜೀವದ ವೃಕ್ಷವನ್ನು ಆದರೂ ನೀನು ವೃಕ್ಷದ ಹಣ್ಣನ್ನು ಆದರೂ ನೀನು ತಿನ್ನಬಹುದು. ಆದ್ರೆ ಮನುಷ್ಯನು ಅಂದ್ರೆ ಒಂದೇ ಸಮಯಕ್ಕೆ ಎರಡು ತಿನ್ನುವಂತ ಅವಕಾಶ ಇರಲಿಲ್ಲ. ಒಂದು ಸಮಯಕ್ಕೆ ಒಂದೇ ತಿನ್ನಬೇಕಾಗಿತ್ತು. ಆದ್ರೆ ಮನುಷ್ಯನು ತಪ್ಪಾಗಿ ಆತನು ಮತ್ತು ದೇವರು ಹೇಳ್ದ, ಆದ್ರೆ ನಿತ್ಯ ಜೀವ ಕೊಡುವಂತ ಹಣ್ಣನ ಬಗ್ಗೆ ಆತನು ಹೇಳಿಲ್ಲ. ಆದ್ರೆ ಒಳ್ಳೆಯ ಕೆಟ್ಟದ ಹಣ್ಣನ್ನು ಹುಟ್ಟಿಸುವಂತ ಮರದ ಹಣ್ಣಿನ ಬಗ್ಗೆ ಹೇಳ್ತಾನೆ, ಅದನ್ನು ತಿಂದ್ರೆ ತಿಂದ ದಿವಸ ನೀನು ಸತ್ತೇ ಸಾಯುವೆ, ತಿಂದ ತಕ್ಷಣ ಸತ್ತು ಹೋಗುವೆ. ಆದ್ರೆ ಮನುಷ್ಯನು ತನ್ನ ಸ್ವತಂತ್ರ ಚಿತ್ತದಿಂದ ತೀರ್ಮಾನದಿಂದ ಅದನ್ನು ಆರಿಸ್ಕೊಂಡ. ಸೈತಾನನಿಗೆ ದೇವರು ಯಾವಾಗ ತಾನು ಮನುಷ್ಯನಿಗೆ ಸೇವಕನಾಗುವಂಥದ್ದು ಇಷ್ಟಪಡಲಿಲ್ಲವೋ, ಯಾಕೆ ಇಷ್ಟಪಡಲಿಲ್ಲ ಅಂದ್ರೆ, ನನಗಿಂತ ಕೀಳಾಗಿ ಮಾಡಲ್ಪಟ್ಟಂಥವನು, ಮಣ್ಣಿನಿಂದ ಮಾಡಲ್ಪಟ್ಟಂಥವನು, ಅವನಿಗೆ ಹೋಗಿ ನಾನು ಸೇವಕನಾಗಬೇಕಾ? ನಾನು ಪರಿಪೂರ್ಣ ಜ್ಞಾನಿ, ನಾನು ಪರಿಪೂರ್ಣ ಸುಂದರ, ನನಗೆ ದೇವರು ಇಷ್ಟೆಲ್ಲ ಅಧಿಕಾರ ಕೊಟ್ಟಿದ್ದಾರೆ, ನನ್ನ ಕೆಳಗೆ ಇಷ್ಟೆಲ್ಲ ದೂತರುಗಳಿದ್ದಾರೆ. ಇದನ್ನು ಮಾಡಿದಾಗ ಆತನು ಮನುಷ್ಯನಿಗೆ, ನಾನು ಅವನಿಗಿಂತ ನಾನೇನು ಕಮ್ಮಿ, ನಾನು ಜ್ಞಾನದಲ್ಲಿಯೋ ಸೌಂದರ್ಯದಲ್ಲಿಯೋ ಇನ್ನಿತರಲ್ಲಿಯೋ ಯಾವುದೆಲ್ಲ ನಾನು ಕಮ್ಮಿ ಆಗಿದ್ದೇನೆ, ನಾನು ಅವನಿಗೆ ಸೇವಕನಾಗಲ್ಲ. ಇದು ಯಾಕೆ? ಅಹಂಕಾರ ನಿಮಿತ್ತ. ಅಂದ್ರೆ ಸೈತಾನ ಅಹಂಕಾರ ಬರೋದಕ್ಕೊಂದು ಕಾರಣ ಬೇಕಲ್ಲ ಯಾವತ್ತಾದ್ರು. ಇಲ್ಲ ಸುಮ್ಮನೆ ದೇವದೂತರು ಕೋಟ್ಯಾಂತರ ವರ್ಷಗಳಿಂದ ದೇವ್ರ ದೂತರು ಉಂಟು ಮಾಡ್ದ, ಒಂದು ಇದಕ್ಕಿದ್ದ ಹಾಗೆ ಒಂದ್ ದಿವಸ ಸೈತಾನ ಅಹಂಕಾರ ಬಂತು. ಹೇಗೆ ಅಹಂಕಾರ ಬರುತ್ತೆ? ಅಹಂಕಾರ ಬರೋದಕ್ಕೊಂದು ಕಾರಣ ಇರ್ಬೇಕಲ್ಲ. ಕಾರಣ ಏನಂದ್ರೆ ದೇವರು ಆದಾಮ ಹವ್ವಳನ್ನು ಉಂಟು ಮಾಡ್ದ ಹಾಗೆ. ಸೊ ದೇವರು ಮೊದಲನೇ ದಿವಸದಲ್ಲಿ ದೇವದೂತರು ಉಂಟು ಮಾಡ್ದ. ಆದ್ರೆ 6ನೇ ದಿವಸದಲ್ಲಿ ಆದಾಮ ಹವ್ವಳನ್ನು ಉಂಟು ಮಾಡಿದಾಗ ನೋಡ್ತೇವೆ, ಆತನು ಅದನ್ನು ಸಹಿಸಿಕೊಳ್ಳಿಲ್ಲ. ಆ ಸಮಯಕ್ಕೆ ಆತನು ಏನಂತಾರೆ, ದೇವರಿಗೆ ವಿರೋಧವಾಗಿ ಆತನು ಶುರು ಕೆಲಸ ಮಾಡ್ದ. ಅದಕ್ಕೆ ನಾವು ನೋಡ್ತೇವೆ, ಇನ್ನೊಂದು ಆತನ ಹೆಸರು ಸೈತಾನ್ ಅಂದ್ರೆ ಅಪೋಸ್ ಮಾಡೋಂಥವನು, ಮತ್ತು ಇನ್ನೊಂದು ಕೊಡುತ್ತೆ ಅಕ್ಯೂಸರ್, ಸಹೋದರನು ದೂಷಣೆಗೆ ಯಾವಾಗಲೂ ದೂಷಣೆ ಮಾಡುವಂಥವನು. ಮತ್ತು ಇನ್ನೊಂದು ಹೆಸರು ಆ ಸೈತಾನನ ಅರ್ಥ ಮತ್ತೆ ಸ್ಲ್ಯಾಂಡರರ್ ಅಂತ ಹೇಳಿ, ಅಂದ್ರೆ ಒಂದು ರೀತಿ ಸುಳ್ಳು ಕತೆ ಕಟ್ಟುವಂಥವನು, ವಂಚಿಸುವಂಥವನು, ಅಥವಾ ಬ್ಯಾಕ್ ಬೈಟಿಂಗ್ ಅಂತ ಹೇಳಿ. ಅಂದ್ರೆ ಅವನು ಅತ್ತಿಂದ ಇತ್ತಿಂದ ಓಡಾಡ್ತಾನೆ ಅಂತ ಹೇಳಿದ್ರೆ ನಾವು ಯೋಗ ಗ್ರಂಥದಲ್ಲಿ ಓದ್ದೆವು. ಮತ್ತು ಏಜ್ಕೇಲ 28ನೇ ಅಧ್ಯಾಯದಲ್ಲಿ ಕೂಡ ಒಂದು ವಚನ ನೋಡಿದೆವು. ಏಜ್ಕೇಲ 28ನೇ ಅಧ್ಯಾಯ 16ನೇ ವರ್ಷದಲ್ಲಿ, ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರ. ಮಿತಿಯಿಲ್ಲದ ವ್ಯಾಪಾರ, ಏನ್ ಮಿತಿ ಇಲ್ಲದ ವ್ಯಾಪಾರ? ಹೌದು, ಈ ಒಂದು ಅಧ್ಯಾಯ ನೋಡುವಾಗ ಮುಂದಿನ ಸಂಗತಿ ಕೂಡ ನೋಡ್ತೇವೆ. ಏನಂದ್ರೆ ಭವಿಷ್ಯದಲ್ಲಿ ಇನ್ನೂ ಆಗ್ತಿರೋಂಥದ್ದು ಈ ವಾಕ್ಯ ಬರೆದಾಗ. ಭವಿಷ್ಯದಲ್ಲಿ ಏನಂದ್ರೆ ಜನರಿಂದ ಆತನು ವ್ಯಾಪಾರ ಮಾಡ್ದ. ಅಂದ್ರೆ ಇವತ್ತು ಜನರಲ್ಲಿ ಇಹಲೋಕದ ಅಧಿಪತಿ ಸೈತಾನನಾಗಿದ್ದಾನೆ, ಆತನು ಲೋಕದ ಅಧಿಪತಿಗಳಿಂದ ಏನೆಲ್ಲ ವ್ಯಾಪಾರ ಮಾಡ್ತಾನೆ, ಅದು ಹೌದು ಒಂದು. ಅದು ಮಿತಿಯಾದ ವ್ಯಾಪಾರ ಅನ್ನುವಂಥ ಪದದ ಇನ್ನೊಂದು ಅರ್ಥ ಸ್ಲ್ಯಾಂಡರರ್ ಅಂತ ಹೇಳಿ ಕೂಡ. ಏನಂದ್ರೆ ಹೋಗಿ ಏನಂತಾರೆ, ಸುಳ್ಳು ಸುದ್ದಿಯನ್ನು ಹರಡಿಸುವಂಥವ್ರು. ಸುಳ್ಳು ಸುದ್ದಿ ಏನು ಹರಡಿಸಲ್ಲ. ಏನಂದ್ರೆ, ನೋಡು ನಾವು ದೂತರುಗಳಂದ್ರೆ ಮನುಷ್ಯರಿಗಿಂತ ಶ್ರೇಷ್ಠ, ದೇವ್ರು ನಮ್ಗೆ ಇಂಥದೆಲ್ಲ ಮಾಡಿದ್ದಾನೆ, ಮತ್ತು ನನಗೆ ಇಷ್ಟೊಂದು ಅಧಿಕಾರ ಉಂಟು, ನಾನು ಪೂರ್ಣ ಜ್ಞಾನಿಯಾಗಿದ್ದೇನೆ, ಪೂರ್ಣ ಸುಂದರನಾಗಿದ್ದೇನೆ, ನನಗೆ ಏನಂತಾರೆ ಕಂಪೇರ್ ಮಾಡಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಆದರೆ ದೇವರು ನೋಡು ನಮಗೆ ಹೋಗಿ, ನಾನಷ್ಟೆಲ್ಲ ನೀವು ಬಂದು ಮನುಷ್ಯರಿಗೆ ಸೇವೆ ಮಾಡ್ಬೇಕಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನನಗೆ ಇಷ್ಟ ಅಲ್ಲ, ನೀವು ಹಾಗೆ ಸೇವೆ ಮಾಡೋದಕ್ಕೆ ಇಷ್ಟನಾ? ಅಲ್ಲೇ ನೋಡ್ತೇವೆ, ಅದರಲ್ಲಿ 1/3 ಭಾಗ ದೂತರು ಅವನು ಹೇಳುವಂತ ವಂಚನೆಗೆ, ಸುಳ್ಳು ಸುದ್ದಿಗೆ ಅವ್ರು ಒಪ್ಕೊಂಡು, ಓ ಹೌದಾ, ನಾವು ಒಪ್ಪಲ್ಲ, ನೀನು ಹೇಳ್ತೀವೋ ಅದರ ಪ್ರಕಾರ ನಾವು ನಡ್ಕೋದೆ ಅಂದ್ರೆ, ಆತನು ತಾನು ದೇವರ ಅವನನ್ನು ಏದೇನ್ ತೋಟದಿಂದ ದೇವರ ಪರ್ವತದಿಂದ ಆತನು ದೊಬ್ಬಿದನು, ಕೆಳಗೆ ತಳಿದನು. ಆದ್ರೂ ಕೂಡ ಆತನಿಗಿರುವಂತ ಶಕ್ತಿ, ಜ್ಞಾನ, ಸೌಂದರ್ಯ ಎಲ್ಲವನ್ನು ಕಳೆದುಕೊಳ್ಳಲಿಲ್ಲ. ಅವನು ಹಾಗೆ ಇದ್ದ. ಅದಕ್ಕೆ ಆತನಿಗೆ ಏನಾಯ್ತು, ದೇವರು ತಳ್ಳಿಬಿಟ್ಟ. ಏನು ಪಾಪ, ಏನಂತಾರೆ ಶಿಕ್ಷೆ ಇಲ್ಲ, ಏನಿಲ್ಲ. ಆದಾಮನಿಗೆ ಹೇಳಿದಂತ ಅವನಿಗೂ ಹೇಳಿರ್ಬೋದು.
ಆದರೆ ಅದಕ್ಕೋಸ್ಕರ ಆತನು ಬಂದು ಆದಾಮ ಹವಳಿಗೆ ಮುಂಚೆವಾಗಿ ಹೇಳ್ತಾರೆ ಅಂದರೆ, ಒಂದು ಹವಳಿಗೆ ಏನು ದೇವರೆಲ್ಲ ಹಣ್ಣು ತಿನ್ಬಾರ್ದು ಅಂತ ಹೇಳಿದನ, ಅದಕ್ಕೆ ಅವ್ರು ಇಲ್ಲ ಇದೊಂದು ಹಣ್ಣು ತಿನ್ಬೇಡ ಅಂತ ಹೇಳಿದನ. ಅವ್ರು ಸೇರ್ನೆ ಹೇಳ್ತಾರೆ, ಇಲ್ಲ ಆ ಹಣ್ಣು ತಿಂದ್ರೆ ನಿಮ್ಗೆ ಗ್ಯಾರಂಟಿ ಸಾಯೋದೇ ಇಲ್ಲ. ನೋಡಿ ನಾನು ಅಂದ್ರೆ ಅಂದಿಗೆ ಏನಾಯ್ತು, ನನಗೆ ಕೇವಲ ಅಲ್ಲಿ ತಳ್ಬಿಟ್ಟಿದ್ದಾನೆ, ಆದ್ರೆ ಇನ್ನೂ ಎಲ್ಲ ಅಧಿಕಾರ ಉಂಟು. ಎಷ್ಟು ಅಧಿಕಾರ ಮುಂದೆ ನೋಡ್ತೇವೆ. ಒಂದು ದಿವಸ ಆತನು ತನ್ನ ಕೆಲವು ದೂತರನ್ನು ವಂಚಿಸಿದಿರುವಾಗ ಆತನು ಅವರೊಂದಿಗೆ ಬಿದ್ದು ಹೋದ್ರು. ಅವ್ರೇನೆಲ್ಲ ಕಾರ್ಯ ಮಾಡಿ ಕೊನೆಗೆ ನೋಡ್ತೇವೆ ಪ್ರಕಟಣೆ ಗ್ರಂಥ 12ನೇದಲ್ಲಿ ಮತ್ತು 16ನೇದಲ್ಲಿ 17ನೇ 19ನೇ ನೋಡುವಾಗ ಕೊನೆಗೆ ಅವರು ಸೈತಾನನ ಜೊತೆಯಲ್ಲಿ ದೇವರೊಂದಿಗೆ ಯುದ್ಧ ಮಾಡೋದಕ್ಕೆ ಹೊರಟು ಬರ್ತಾರೆ. ಅಂದ್ರೆ ಅವನಿಗೆ ಇನ್ನೂ ನಾನು ಬಿದ್ದೋಗಿ ನಾನು ಶಿಕ್ಷೆ ಗುರಿಯಾಗಿದ್ದಾನೆ ಅಲ್ಲ, ಅವನಿಗೆ ಇನ್ನೂ ಏನಂತಾರೆ ಭರವಸೆ ಉಂಟು, ನಾನು ದೇವರ ಮೇಲೆ ಯುದ್ಧ ಮಾಡಿ ಜಯವನ್ನು ಹೊಂದ್ಬೋದು. ಆದರೆ ಒಂದು ಅರ್ಥ ಹೆಸರು ಇನ್ನೊಂದು ಕೂಡ ಹೇಳ್ತಾನೆ. ಯೋಹಾನ ಸುವಾರ್ತೆಯಲ್ಲಿ ನೋಡಿದ್ದೇವೆ, ಸೈತಾನ ಮೊದಲಿಂದಲೂ ಮೋಸಗಾರನು, ಲೋಕವನ್ನು ಮೋಸ ಮಾಡ್ತಿದ್ದಾನೆ, ತಾನು ಮೋಸ ಹೋಗಿದ್ದಾನೆ. ಆದರೆ ತನ್ನ ಜೊತೆಯಲ್ಲಿ ಮನುಷ್ಯರನ್ನು ಮೋಸ ಮಾಡ್ತಿದ್ದಾನೆ, ತನ್ನ ಜೊತೆಯಲ್ಲಿ ಕೆಲವು ದೂತರನ್ನು ಸಹ ಮೋಸಕ್ಕೆ ಒಳಪಡಿಸಿದ್ದಾನೆ. ಅವರಿನ್ನೂ ಸೈತಾನನ ಹಿಂದೆನೆ ಕುಣಿದಾಡ್ತಾ ಇದ್ದಾರೆ. ನಮಗೆ ಇವನೇ ಸೈತಾನ. ಅದಕ್ಕೆ ಸೈತಾನನು ಈ ಒಂದು ಏನಂತಾರೆ ಮನುಷ್ಯನಿಗೆ ಸೇವಕನಾಗುವಂಥದ್ದು ಒಪ್ಪಿಕೊಳ್ಳಲಿಲ್ಲ. ಯಾಕಂದ್ರೆ ತನ್ನ ಅಹಂಕಾರದಿಂದ ನಾನು ಹೀಗೆ ಮಾಡ್ಬೇಕಾ. ದೇವರ ನಿಯಮ ಯಾವಾಗಲೂ ಅದೇ ಉಂಟು. ಏನಂದ್ರೆ ಯೋಹಾನ ಸುವಾರ್ತೆ 13ನೇದಲ್ಲಿ ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಊಟವಾದ ಮೇಲೆ ಆತನು ಎದ್ದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಟವಲ್ ಸುತ್ತಕೊಂಡು ಆತನು ಸೊಂಟಕ್ಕೆ ಟವಲ್ ಕಟ್ಕೊಂಡು ಶಿಷ್ಯರ ಪಾದಗಳನ್ನು ತೊಳೆದು ಒರೆಸುವುದಕ್ಕೆ ಶುರು ಮಾಡ್ದ. ಫಿಲಿಪಿ 2ರಲ್ಲಿ ಕೂಡ ನೋಡ್ತೇವೆ, ಫಿಲಿಪಿ 2ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೇವೆ. ಫಿಲಿಪಿಯವರಿಗೆ 2ನೇ ಅಧ್ಯಾಯ 6ನೇ ವಚನ 6-7 ವಚನ. ಫಿಲಿಪಿ 2ನೇ ಅಧ್ಯಾಯ 6-7 ವಚನ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನವಾದದ್ದನ್ನು ಅಪಹರಿಸಿದ್ದೆಂದೆನಿಸದೆ ತನ್ನನ್ನು ತಾನೇ ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಾಗ ಮನುಷ್ಯರ ಹೋಲಿಕೆಯಲ್ಲಿ ಮಾಡಲ್ಪಟ್ಟನು. ಮತ್ತು ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನ ತಾನೇ ತೆಗೆಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದ್ರೂ ಹೊಂದುವಷ್ಟು ವಿಧೇಯನಾದನು. ದೇವರ ಕ್ರಮ ಇದೆ. ಏನಂದ್ರೆ ದೇವರ ಉನ್ನತವಾದ ದೇವರಾಗಿರುವಂತನು ಕರ್ತನಾದ ಯೇಸು ಆತನು ತಿರುಗಿ ದೇವದೂತನಾಗಿ ಹುಟ್ಟಲಿಲ್ಲ, ಬದಲಾಗಿ ಮನುಷ್ಯನಾಗಿ ಹುಟ್ಟಿದ. ಮನುಷ್ಯನಾದಾಗ ಆತನು ದಾಸನ ರೂಪವನ್ನು ಧರಿಸಿದನು. ಸೊ ದೇವರ ಸಿಸ್ಟಮ್ ಏನಂದ್ರೆ ಯಾವಾಗ ಕಲಿಸಿರುವಂಥದ್ದು, ಯಜಮಾನ ಆಗ್ಬೇಕನ್ನೋದು ದಾಸನಾಗ ಮೊದಲು ಇದನ್ನೇ ಕಲ್ಸ್ಕೊಂಬಂದ. ಸೈತಾನನಿಗೆ ಹೇಳ್ದ, ಹೌದು ನಾನು ನಿನ್ನನ್ನು ಸುಂದರವಾಗಿ ಪರಿಪೂರ್ಣ ಜ್ಞಾನಿಯಾಗಿ ನಾನು ಉಂಟು ಮಾಡಿದ್ದೇನೆ, ಆದರೆ ನೀನು ದಾಸನಾಗುವಂಥದ್ದನ್ನು ಕಲಿ, ಮನುಷ್ಯನಿಗೆ ಸೇವಕನಾಗುವಂಥದ್ದನ್ನು ಕಲಿ ಅಂತ ಹೇಳ್ದ. ಯಾಕೆ ನೋಡ್ತಿಲ್ಲ ಅಹಂಕಾರ, ನಾನಿಷ್ಟು ದೊಡ್ಡ ವ್ಯಕ್ತಿ, ನನ್ನ ಏನಂತಾರೆ ಸೃಷ್ಟಿಯೇ ಬೇರೆ, ಇಂಥ ಮಣ್ಣಿನಿಂದ ಮಾಡಲ್ಪಟ್ಟವನಿಗೆ ನಾನ್ಯಾಕೆ ಸೇವಕನಾಗಬೇಕು. ಅಹಂಕಾರ ಗರ್ವವನ್ನು ತೋರಿಸಿದ. ಅಹಂಕಾರ ನಿಮಿತ್ತ ದೇವರು ಅವನನ್ನು ತಳ್ಳಿಬಿಟ್ಟ. ಯಾರ್ಯಾರು ಮನುಷ್ಯರಿಗೆ ಸೇವೆ ಮಾಡೋಕ್ಕೆ ಇಷ್ಟ ಅಲ್ವೋ ನಾನು ಅವರಿಂದ ತಳ್ಳಿಬಿಡ್ತೇನೆ ಅಂತ ಯಾರ್ಯಾರು ಒಪ್ಕೊಂಡ್ರೋ ಅವರೆಲ್ಲೂ ಇದ್ದಾರೆ. ಅದರಲ್ಲಿ ಮುಖ್ಯವಾದಂಥವ್ರು ಗಬ್ರಿಯೇಲ, ಮಿಕಾಯೇಲ, ಇವತ್ತು ಕೂಡ ಅವರು ಇದ್ದಾರೆ ದೇವರ ಜೊತೆಯಲ್ಲಿ. ಅದರ ಕ್ರಮದಲ್ಲಿ ಇನ್ನು ಬೇರೆ ಬೇರೆ ರೀತಿಯಂಥ ದೂತರುಗಳು ಉಂಟು, ಆದರೆ ಅವರು ದೇವರೊಂದಿಗೆ ಇದ್ದಾರೆ. ಮತ್ತೆ ನೋಡ್ತೇವೆ ಕೊನೆಗೆ ಬರುವಾಗ ಮಿಕಾಯೇಲ ದೇವದೂತನೇ ಅವನನ್ನು ಸೈತಾನನನ್ನು ಸೋಲಿಸ್ತಾನೆ. ದೇವರು ಬಂದು ಅವನಿಗೆ ನಾಶಪಡಿಸ್ಬೇಕಾಗಿಲ್ಲ. ಇನ್ನೊಬ್ಬ ದೂತನೇ ಅವನನ್ನು ನಾಶಪಡಿಸ್ತಾನೆ ಅಂದ್ರೆ ಸೋಲಿಸ್ತಾನೆ. ನಂತರ ಅವನಿಗೆ ನಿತ್ಯವಾದ ಶಿಕ್ಷೆಗೊಳಗಾಗ್ತಾನೆ. ಅಂದ್ರೆ ಯಾವಾಗಲೂ ದೇವರು ಸೇವೆ ಮಾಡುವಂಥದ್ದನ್ನೇ ಮೊದಲಾಗಿ ನಮ್ಗೆ ಕಲಿಸಿದ್ದಾನೆ. ದೇವರು ಎಲ್ಲವನ್ನು ಉಂಟು ಮಾಡಿದ್ಮೇಲೆ ಆದಾಮನನ್ನು ಉಂಟು ಮಾಡಿದ ಮೇಲೆ ದೇವರು ಏನಂತಾನೆ ಹವ್ವಳನ್ನು ಉಂಟು ಮಾಡಿದಾಗಲೂ ಉಂಟು ಮಾಡಿದ ತಕ್ಷಣ ಆದಾಮನಿಗೆ ಹೇಳಿರುವಂಥದ್ದು ಏನು, ಅಥವಾ ಅವನಿಗೆ ಬರಬೇಕಾಗಿರುವಂಥದ್ದು ಏನು, ಹೇಗೂ ಇದು ದೇವರ ವಾಕ್ಯದಲ್ಲಿಲ್ಲ, ಅಥವಾ ಹೀಗೆ ಹೇಳುವಂಥವ್ರು ಅನೇಕರಿಲ್ಲ. ಆದರೆ ಹವ್ವಳಿಗೆ ಸೇವೆ ಮಾಡುವುದಕ್ಕೋಸ್ಕರ ದೇವರು ಆದಾಮನಿಗೆ ಕಲಿಸಿದ. ಅದು ಒಂದು ಕ್ರಮ. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ ನೋಡ್ತೇವೆ. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಬಲಹೀನಳೆಂಬುದನ್ನು ತಿಳಿದು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದಿರಿ. ಅವರು ಜೀವದ ಕೃಪೆಯಲ್ಲಿ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಎಂದು ತಿಳಿದು ಅವರಿಗೆ ಗೌರವವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ನಾವು ಯಾವುದು ಓದ್ತೇವೆ, ಪುರುಷನು ಸ್ತ್ರೀಗೆ ತಲೆಯಾಗಿದ್ದಾನೆ, ಶಿರಸ್ಸಾಗಿದ್ದಾನೆ. ಪುರುಷನು ಯಜಮಾನನು, ಪುರುಷನು ಯಾವಾಗಲೂ ಅಧಿಕಾರದಲ್ಲಿರಬೇಕು. ಆದರೆ ದೇವರು ಆದಾಮನೆಲ್ಲ ಉಂಟು ಮಾಡಿದ ಹೇಳ್ದ, ಎಲ್ಲವನ್ನು ಉಂಟು ಮಾಡ್ದ, ಪ್ರಾಣಿ ಪಶು ಪಕ್ಷಿ ಎಲ್ಲ ಉಂಟು ಮಾಡ್ದ, ಎಲ್ಲ ದೊರೆತನ ಮಾಡತ್ ಹೇಳ್ದ. ಆದರೆ ನೋಡ್ತಾನೆ ಎಲ್ಲ ಪ್ರಾಣಿ ಪಶು ಪಕ್ಷಿ ತೆಗೆದುಕೊಂಡ ಮೇಲೆ ಆತನಿಗೆ ಜೊತೆಗಾರನಾಗಿ ಯಾವುದೂ ಸರಿ ಬೀಳಲಿಲ್ಲ ಅಂತ ಹೇಳಿ
ಆವಾಗ ದೇವರು ಆದಾಮನ ಪಕ್ಕೆಲುಬು ತೆಗೆದು ಅದರಿಂದಲೇ ಏನಂತಾರೆ ಸ್ತ್ರೀಯನ್ನು ಉಂಟು ಮಾಡಿದಾಗ ಆದಾಮನ ಕಲಿಸಿದೇನು, ನೀನು ಅವಳನ್ನು ಸೇವೆ ಮಾಡ. ಇದು ಯಾವಾಗಲೂ ದೇವರ ಒಂದು ಕ್ರಮವೇ ಉಂಟು. ಮೊದಲು ಅದಾದ್ರೆ ನಾನು ಯಜಮಾನ ಆಗ್ತೇನೆ. ಕರ್ತನಾಥ ಯೇಸು ಕ್ರಿಸ್ತನನ್ನು ಏನಂತಾರೆ ಯಾವಾಗಲೂ ಆತನ ಅರಸನಲ್ವಾ, ಯಾವಾಗಲೂ ಆತನ ದೇವರಲ್ವಾ, ಯಾವಾಗಲೂ ಆತನ ಯಜಮಾನಲ್ವಾ? ಹೌದು. ಅದೇ ಆತನ ಯಾಕೆ ದಾಸನಾದನು? ಆತನು ತನ್ನ ಆ ಒಂದು ಕ್ರಮವನ್ನು ತೋರ್ಪಡಿಸೋದಕ್ಕೋಸ್ಕರವೇ ಆತನು ಏನಂತೆ ಫಿಲಿಪಿ ನೋಡ್ತೇವೆ, ಆತನು ದಾಸನಾಗಿ ಬಂದನು. ಅದಕ್ಕೆ ಎಫೆಸ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಹೀಗೆ ನಾವೆಲ್ಲರೂ ಕ್ರಿಸ್ತನಿಗೆ ದಾಸರೇ ಆಗಿದ್ದೇವೆ. ಬದಲಾಗಿ ನಾವು ಶ್ರೇಷ್ಠ, ಇವರು ಕಡಿಮೆ ಅಲ್ಲ. ಅದಕ್ಕೆ ಏನಂತಾರೆ ಎಫೆಸ 6:9 ನೋಡ್ತೇವೆ, ಯಜಮಾನರೇ ನೀವು ಅದೇ ರೀತಿಯಾಗಿ ಮಾಡ್ರಿ, ಸ್ವರ್ಗದಲ್ಲಿ ನಿಮ್ಮ ಯಜಮಾನನಾಗಿರುವ ಆತನ ಆಗಿದ್ದಾನೆಂತಲೂ ಆತನಲ್ಲಿ ಪಕ್ಷಪಾತವಿಲ್ಲವೆಂತಲೂ ತಿಳಿದು ಅವರನ್ನು ಬೆದರಿಸುವುದನ್ನು ಬಿಟ್ಟು ಬಿಡ್ರಿ. ಇಲ್ಲೇನು ಹೇಳ್ತಾನೆ, ನಾವು ಕಳೆದ 2 ವಾರದಿಂದ ನೋಡಿದ್ದೇವೆ. ಮೊದಲು ಸೇವಕರ ಬಗ್ಗೆ ಹೇಳ್ತಾನೆ, ಸೇವಕರೇ ನೀವು ಕೇವಲ ಮನುಷ್ಯರನ್ನು ನೋಡುವಂತ ರೀತಿಯಲ್ಲಿ ಕೆಲಸ ಮಾಡಬೇಡ್ರಿ, ಪರಲೋಕದಲ್ಲಿ ದೇವ್ರು ನೋಡ್ತಾನೆ ಅಂತೇಳಿ ಮಾಡ್ರಿ. ಅಂದ್ರೆ ಯಾಕಂದ್ರೆ ನಿಮಗೆ ಯಜಮಾನನು ಪರಲೋಕದಲ್ಲಿ ಇದ್ದಾನೆ, ಈ ಲೋಕದಲ್ಲಿ ಕಾಣುವಂತ ಯಜಮಾನ ಅಷ್ಟೇ ಅಲ್ಲ. ಅದಾದ ನಂತರ ಇಲ್ಲಿ ಬರುವಾಗ ಈ ಯಜಮಾನರಿಗೆ ಮಾಸ್ಟರ್ಸ್ ಅಂಡ್ ಸರ್ವೆಂಟ್ಸ್ ಅಂತ ಹೇಳ್ತಾನೆ. ಅಲ್ಲಿ ಆ ಚರ್ಚ್ನಲ್ಲಿ ಕೆಲವರು ಏನಂತಾರೆ ಎಂಪ್ಲಾಯರ್ ಕೂಡ ಇದ್ದ, ಓನರ್ಗಳು ಕೂಡ ಇದ್ರು, ಕಂಪನಿ ಓನರ್, ಫ್ಯಾಕ್ಟ್ರಿ ಓನರ್ಗಳು ಕೂಡ ಇದ್ರು. ಅದಕ್ಕೆ ದೇವರ ಪೌಲನೇ ಹೇಳ್ತಾನೆ, ಯಜಮಾನ್ರೆ ಕೇವಲ ನೀವೇ ಯಜಮಾನ ತಿಳ್ಕೊಬೇಡ್ರಿ, ನಿಮ್ಮ ಮೇಲೆ ಪರಲೋಕದಲ್ಲಿ ಒಬ್ಬ ಯಜಮಾನ್ ಇದ್ದಾನೆ. ಅಂದ್ರೆ ದೇವರು ಯಾವಾಗಲೂ ಕಳಿಸ್ಬೋದು, ಪರಲೋಕದಲ್ಲಿ ದೇವರು ಶ್ರೇಷ್ಠ, ನೀವೆಲ್ಲರೂ ಸೇವಕರೇ. ಸೈತಾನನು, ಲೂಸಿಫರನು ಈ ಒಂದು ಸಂಗತಿಯನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆತನಿಗೆ ಆಗ್ಲಿಲ್ಲ. ನಾನು ಶ್ರೇಷ್ಠ, ಅಹಂಕಾರವೇ ಆತನ ಬೀಳುವಂತೆ ಮಾಡಿತು. ಇವತ್ತು ನಮ್ಮಷ್ಟಕ್ಕೆ ನಾವು ನೋಡುವಾಗ ನಮಗೆ ಈ ಒಂದು ಪಾಪ ಎಷ್ಟು ಸಾರಿ ನಮ್ಗೆ ಕಾಣ್ತಾ ಇರುತ್ತೆ. ನಾವು ಯಾವಾಗಲೂ ಈ ಅಹಂಕಾರ ಒಂದಲ್ಲ ಒಂದು ವಿಷಯದಲ್ಲಿ ನಾವು ತೋರಿಸ್ತಾ ಇರ್ತೇವೆ. ನಾನು ಶ್ರೇಷ್ಠ, ನಾನು ಇಂಥದ್ದು ಮಾಡಬಾರ್ದು, ನಾನು ಇಂಥದನ್ನು ಕೇಳಬಾರ್ದು, ನಾನು ಸಾರಿ ಕೇಳಬಾರ್ದು, ನಾನು ತಪ್ಪು ಒಪ್ಕೊಳ್ಬಾರ್ದು. ಅಥವಾ ಇಲ್ಲಿ ಗಂಡ ಹೆಂಡತಿ ಬರುವಾಗ ನಾನು ಗಂಡ, ನಾನು ಯಾವಾಗಲೂ ಯಜಮಾನ, ಶಿರಸ್ಸು ಅಲ್ಲ. ಅದ್ರ ಜೊತೆ ನೀನು ಸೇವಕನಾಗೋದು. ಯಾಕಂದ್ರೆ ಎಲ್ಲರ ಮೇಲೆ ಕ್ರಿಸ್ತನು ಏನಂತಾರೆ ಶಿರಸ್ಸಾಗಿದ್ದಾನೆ, ಯಜಮಾನ ಆಗಿದ್ದಾನೆ. ದೇವರು ನಿಮ್ಗೆ ಯಜಮಾನ ಆಗಿದ್ದಾನೆ. ಆ ಸಂಗತಿ ಮರ್ತು ಹೋದ್ರೆ ನಾವು ಏನನ್ನು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ತೇವೆ ದೇವರು ಈ ಒಂದು ಕ್ರಮನಿಟ್ಟು ಆಗ್ಲೇ ನೋಡ್ತೇವೆ ಏನಂತಾರೆ ಸೈತಾನನು ಅದನ್ನು ಇಷ್ಟಪಡಲಿಲ್ಲ, ಅಹಂಕಾರ ಆಯ್ತು. ಮತ್ತು ನಾವು ನೋಡ್ತೇವೆ ಇನ್ನೊಂದು ಸಂಗತಿ ನೋಡ್ತೇವೆ, ನಾವು ಯಾವಾಗಲೂ ಆರಾಧನೆ ಮಾಡದೆ ಹೋದರೆ ಆರಾಧನೆ ಪಡ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೇವೆ. ಎಲ್ಲರನ್ನು ದೇವರು ಉಂಟು ಮಾಡಿದ್ದು ದೇವರನ್ನು ಆರಾಧಿಸೋದಕ್ಕೋಸ್ಕರವೇ. ಆರಾಧಿಸುವುದು ಅಂತಂದ್ರೆ ಬರೀ ಆರಾಧನೆ ಮಾಡ್ತೇನೆ ಅಂತ ತಕ್ಷಣ ಆರಾಧನೆ ಮಾಡೋದಲ್ಲ. ಹಗಲಿರುಳು ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಮಾಡುವಂಥದ್ದು ವಿವೇಕಪೂರ್ವಕವಾದಂಥ ಆರಾಧನೆ. ರೋಮ 12 ನೋಡ್ತೇವೆ, ವಿವೇಕಪೂರ್ವಕವಾದಂಥ ಆರಾಧನೆ. ಮತ್ತು ಆರಾಧನೆಗೆ ಇನ್ನೊಂದು ಪದ ಏನಂದ್ರೆ ಸೇವಿಸುವಂಥದ್ದು. ಸೇವಿಸುವಂಥದ್ದು ಯಾವುದರ ಅರ್ಥ? ಸೇವಕರಾಗುವಂಥದ್ದು. ಸೊ ಆ ರೀತಿಯಾಗಿ ನಾವು ಜೀವಿಸುವಂಥದಕ್ಕೆ ದೇವರು ಉಂಟು ಮಾಡಿದ್ದಾನೆ. ಆದರೆ ಸೈತಾನನು ಯಾವಾಗ ಸೇವೆ ಅನ್ನುವಂಥದ್ದು ತ್ಯಜಿಸಿಬಿಟ್ಟನೋ ಅವನಿಗೆ ತಾನೇ ಆರಾಧನೆ ಹೊಂದಬೇಕನ್ನೋಂಥದ್ದು ಬಯಕೆ ಅವನಲ್ಲಿ ಉಂಟು. ಶುರುವಾಯಿತು ಅವತ್ತಿಂದ. ಅದಕ್ಕೆ ಯಾವಾಗಲೂ ಸೈತಾನು ತಾನು ಆರಾಧನೆ ಹೊಂದಬೇಕು. ಅದನ್ನೇ ನಾವು ಗುರುವಾರ ಬೈಬಲ್ ಸ್ಟಡಿಯಲ್ಲಿ ನಾವು ಅಭ್ಯಾಸ ಮಾಡ್ತಿದ್ದೇವೆ. ಸೈತಾನು ಕೊನೆಗೆ ಎಲ್ಲರಿಂದ ಆರಾಧನೆ ಹೊಂದಬೇಕಂತ ಬಯಸ್ತಾರೆ. ಮಾಡಿ ಕೊನೆಗೆ ಒಂದು ಬೀಸ್ಟ್, ಒಂದು ಮೃಗವನ್ನು ಉಂಟು ಮಾಡಿ, ಒಂದು ವಿಗ್ರಹವನ್ನು ಉಂಟು ಮಾಡಿ ಅದಕ್ಕೆ ಜೀವ ಕೊಟ್ಟು ಮನುಷ್ಯರೆಲ್ಲರೂ ಅದಕ್ಕೆ ಆರಾಧನೆ ಮಾಡ್ಬೇಕಂತೇಳಿ ಅದರ ಮೂಲಕ ತಾನು ಆರಾಧನೆ ಹೊಂದಬೇಕನ್ನೋದೇ ಸೈತಾನನ ಉದ್ದೇಶ. ನಾವೆಲ್ಲರೂ ಅಹಂಕಾರ ಮಾಡುವಂಥ ಉದ್ದೇಶನು ನಾವು ಶಹಬಾಸ್ಗಿರಿ ಹೊಂದಬೇಕು, ನಮ್ಮನ್ನು ಜನ ಹೊಗಳಬೇಕು, ಜನ ನಮ್ಮನ್ನು ಒಳ್ಳೆಯವರು ಅಂತ ಹೇಳಬೇಕು, ಇದನ್ನೇ ಮಾಡಕ್ಕೆ ಹೋಗ್ತೇವೆ. ಆದರೆ ದೇವರು ಯಾವಾಗಲೂ ಅದನ್ನು ಬಯಸಿಲ್ಲ. ಅದರ ಬದಲಾಗಿ ದೇವರು ನಮ್ಮನ್ನು ಜನ ನಮ್ಮನ್ನು ತೆಗೆಳಿದ್ರೂ ಪರವಾಗಿಲ್ಲ, ಜನ ಏನು ಮಾಡೋಕ್ಕಲ್ಲ, ನಾನು ಸೇವಕನಾಗಿ ಇದ್ದೇನೆ, ನನ್ನ ಕರ್ತನೇ, ನನ್ನ ದೇವರೇ, ನನ್ನ ರಕ್ಷಕನೇ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಮಹಿಮಾ ಪದವಿಯನ್ನು ಆತನ ಬದಿಗಿಟ್ಟು ದಾಸನ ರೂಪವನ್ನು ಧರಿಸಿಕೊಂಡು ಸೇವಕನಾಗಿ ಬಂದನು. ನಾನು ಹಾಗೆ ಯಾಕೆ ಮಾಡಬೇಕು. ಅದೇ ಏನು ಮಾಡ್ತೇವೆ, ನಮ್ಮನ್ನು ದೇವರಿಗೆ ಆರಾಧನೆ ಮಾಡುವಂತೆ ಮಾಡುತ್ತೆ. ಮಾಡದೆ ಹೋದರೆ ಯಾವಾಗ ಆರಾಧನೆ ಅನ್ನುವಂಥ ಒಂದು ಕ್ರಿಯೆ ನಮ್ಮಲ್ಲಿ ನಿಂತು ಹೋಗುತ್ತೋ ಆವಾಗ ಆರಾಧನೆ ಹೊಂದಬೇಕನ್ನೋದು ಬರುತ್ತೆ. ಅದು ಸೈತಾನನ ಗುಣ ಇವತ್ತು ಇದೆ. ಅದಕ್ಕೋಸ್ಕರ ಇವತ್ತು ನಾವು ನೋಡ್ತೇವೆ, ಇವತ್ತು 2 ವಿಷಯ ನೋಡ್ತೇವೆ. ಅಂದರೆ ಯಾಕೆ ಸೈತಾನ ಬಿದ್ದೋದ? ಅಹಂಕಾರ ನಿಮಿತ್ತ. ಅದೇ ಅಹಂಕಾರ ಹೇಗೆ ಬಂತು? ದೇವರು ಸೃಷ್ಟಿ ಮಾಡೋಂಥ ಮನುಷ್ಯನನ್ನು ಆ ಸೇವಿಸೋದಕ್ಕೆ ಆತನಿಗೆ ಇಷ್ಟ ಆಗಲಿಲ್ಲ. ಆದರೆ ಆತನ ಬೀಳುವಿಕೆಗೆ ಮುಖ್ಯವಾದಂಥ ಮೊದಲನೇ ಪಾಪ ಕೊಲೆ ಅಲ್ಲ, ಅಥವಾ ಕಳ್ಳತನವಲ್ಲ, ಅಥವಾ ಇನ್ಯಾವುದೋ ಅಪರಾಧ ಅಲ್ಲ, ಕೇವಲ ಅಹಂಕಾರ ಇವತ್ತು ನಮ್ಮಲ್ಲಿದೆ. ನಮ್ಮಲ್ಲಿ ಜೀವಿಸೋ ನಾವೆಲ್ಲರೂ ಕೊಲೆ ಮಾಡಲ್ಲ ಅಥವಾ ಇನ್ನೊಂದು ಪಾಪ ಮಾಡ್ಲಿಕ್ಕಿಲ್ಲ. ಆದರೆ
ಅಹಂಕಾರ ಅನ್ನೋದು, ಗರ್ವ ಅನ್ನೋದು ನಮ್ಮಲ್ಲಿದೆ, ಅದು ಸೈತಾನ ಲಕ್ಷಣವಾಗಿದೆ. ನಾವು ಅದನ್ನು ತ್ಯಜಿಸಿ ಸೇವಕರಾಗುವಂಥದ್ದನ್ನು ಕಲಿಯೋಣ. ದೇವರು ನಮ್ಮನ್ನು ಈ ವಾಕ್ಯದಿಂದ ಆಶೀರ್ವದಿಸಿ. ಪ್ರಾರ್ಥನೆ ಮಾಡೋಣ. ನಾವು ಪಶುನಾಥ ದೇವರೇ, ನಿನ್ನ ಕೃಪೆಯಿಂದ ನಾವು ನಿನ್ನ ಸನ್ನಿಧಿಯಲ್ಲಿ ಸೇರಿ ದೇವರ ಸೈತಾನನ ಬೀಳುವಿಕೆ ಮತ್ತು ನಿನ್ನ ಕುಮಾರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ದಾಸನಾಗಿ ಬಂದಿರುವಂಥದ್ದು ನಮ್ಮ ರಕ್ಷಿತ ನಾವು ಇನ್ನೊಂದು ಅರ್ಥ ನೆನಪು ಮಾಡುವಂಥ ಭಾಗ್ಯ ದಯಪಾಲಿಸಿಕೊಂಡು ನಿನ್ನ ವಾಕ್ಯಗಳಿಗೆ ಸಲ್ಲಿಸ್ತೇವೆ. ದೇವರ ಹೀಗೆ ನಾವು ನಿನ್ನ ವಾಕ್ಯಗಳಿಂದ ದೇವರೇ ನಾವು ಸತ್ಯವನ್ನು ತಿಳಿದು ಅವುಗಳನ್ನು ಅನುಸರಿಸಿ ಅಂಗೀಕರಿಸಿ ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡು ಜೀವಿಸ ನಡೆಸು. ಈ ದೇವರೇ, ನಾವೆಲ್ಲದರಲ್ಲಿ ಸೇವಕರಾಗಿ ಜೀವಿಸುವಂಥ ಮನೋಭಾವವನ್ನು ನಮಗೆ ದಯಪಾಲಿಸು. ದೇವರೇ, ಇದರಿಂದ ನಿನ್ನ ಪ್ರೀತಿಯನ್ನು ನಾವು ಅನುಭವಿಸುವಂಥವರಷ್ಟೇ ಅಲ್ಲ, ಪ್ರೀತಿಯನ್ನು ಸಾರುವಂಥವರಾಗಿದ್ದೇವೆ. ಬಂದಿರುವಂಥ ಪ್ರತಿಯೊಬ್ಬನ ಆಶೀರ್ವದಿಸಿ ನಡೆಸು. ಬಾರದಿರುವಂಥ ಸಂಜ್ಞಾಪ ಮಾಡ್ತಾ ಆಶೀರ್ವದಿಸಿ ನಡೆಸಬೇಕೆಂದು ನೀವು ಬೇಡುತ್ತೇವೆ. ಹೀಗೆ ಬಂದಿರುವಂಥ ನಾವು ಬಾರದಿರುವಂಥ ಜ್ಞಾಪ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಯಾರ್ಯಾರಿಗೆ ಯಾವ ರೀತಿಯ ತೊಂದರೆಗಳು, ದುಃಖಗಳು, ಕಣ್ಣೀರು, ನೋವು, ಅನಾರೋಗ್ಯಗಳು ಉಂಟು ಅಂತ ಪ್ರಾರ್ಥಿಸ್ತೇವೆ. ನಾವು ನಿನ್ನಲ್ಲಿ ಪ್ರಾರ್ಥನೆ ನಿನ್ನ ಬೇಕಾದ ಬಲವನ್ನು, ನಿನ್ನ ಆಧರಣೆಯನ್ನು, ಶಾಂತಿ ಸಮಾಧಾನವನ್ನು, ನಿನ್ನ ಒದಗಿಸುವಿಕೆಯನ್ನು ನೀಡಿ ನಡೆಸಬೇಕಾಗಿ ನಾವು ನಿನ್ನಲ್ಲಿ ಬೇಡುತ್ತೇವೆ. ಹೀಗೆ ನೋಡ್ತೀವಿ. ಸಹೋದರಿ ಅಮುದ ಅವರು ಕುಟುಂಬದಲ್ಲಿ ಬರುವಂತೆ ನಡೆಸಬೇಕಾಗಿ ಸ್ತೋತ್ರ. ಅವರಿಗೆ ಅನಾರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಬಂದಿದ್ದೇವೆ. ಮತ್ತೆ ಮುಂದುವರಿಸುತ್ತೇವೆ. ದೇವರೇ, ಅವ್ರಿಗೆ ಬೇಕಂತ ಬಲವನ್ನು ನೀಡು. ಬಲಹೀನತೆಯನ್ನು ತೆಗೆದುಹಾಕಬೇಕಾದಂಥ ಆರೋಗ್ಯ ದಯಪಾಲಿಸು. ಪರಿಪೂರ್ಣ ಆರೋಗ್ಯ ದಯಪಾಲಿಸಿ. ಈ ಕುಟುಂಬದಲ್ಲಿ ದೇವರೇ, ನಿನ್ನ ಶಾಂತಿ ಸಮಾಧಾನ ಸಮೃದ್ಧಿಯಿಂದ ನೀವು ತುಂಬಿಸಿಕೊಟ್ಟು ಆಶೀರ್ವದಿಸಿ ನಡೆಸು. ಕೊಟ್ಟಂಥ ಮಕ್ಕಳು ಅವ್ರಿಗೆ ದೇವಾಶೀರ್ವಾದ ಆಶೀರ್ವದಿಸಿ ನಡೆಸಬೇಕೆ ಪ್ರಾರ್ಥಿಸ್ತೇವೆ. ಏನಂದ್ರೆ ಸಹೋದರಿ ಶಶಿಕಲಾ ಅವರಿಗಾಗಿ ಅವರ ತಾಯಿತನಕ್ಕಾಗಿ ಸಲ್ಲಿಸ್ತೇವೆ. ಅವರ ಆರೋಗ್ಯವನ್ನು ನೀನು ಕಾಪಾಡಿಸು. ಬೇಕಾದಂಥ ಮಗುವನ್ನು ಸಹ ದೇವರೇ ನೀನು ಬೇಕಾದಂಥ ಆರೋಗ್ಯದಿಂದ ಬೆಳೆಸು. ಅವರಿಗೆ ಬೇಕಾದಂಥ ಆರೋಗ್ಯ ಕೂಡ ಅವ್ರ ಕುಟುಂಬನ ಆಶೀರ್ವಾದ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಮತ್ತು ಸಹೋದರಿ ಶಕುಂತಲಾ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಅವರಿಗಿರುವಂಥ ಬಲಹೀನತೆ, ಅವರಿಗಿರುವಂಥ ಅನಾರೋಗ್ಯ, ಅವರಿಗಿರುವಂಥ ಯಾವುದೇ ಚಿಂತೆ ದುಃಖಗಳಿಗಾಗಿ ಪ್ರಾರ್ಥಿಸ್ತೇವೆ. ಸಹಾಯಕನಾಗಿ ಅವರಿಂದ ಬೇಕಂತ ಬಲವನ್ನು ನೀಡು. ಬೇಡವಂಥ ನವಶಕ್ತಿಗಳಿಂದ ಬಿಡಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ. ಹೀಗೆ ನಮ್ಮಲ್ಲಿರುವಂಥ ಯವನಸ್ಥರು, ಚಿಕ್ಕ ಮಕ್ಕಳು, ಕುಟುಂಬಸ್ಥರು, ಹೀಗೆಲ್ಲರನ್ನು ಜ್ಞಾಪ ಮಾಡ್ತೇವೆ. ಮತ್ತು ವಿಶೇಷವಾಗಿ ಕುಟುಂಬಗಳಿಗೆ ದೇವರು ಯಾವ ಕುಟುಂಬಗಳು ಮಕ್ಕಳಾಗಬೇಕು ಅಂದರೆ ಅವರಿಗೆ ನಿನ್ನ ಸಂತಾನ ಫಲವನ್ನು ಗ್ರಹಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ. ಮತ್ತು ನಮ್ಮಲ್ಲಿರುವಂಥ ಯವನಸ್ಥರು ಯಾರು ಮದುವೆಗೆ ಕಾಯ್ತಿದ್ದಾರೆ ಅವರಿಗೆ ಓದುವರನ್ನು ದಯಪಾಲಿಸಿ ಪ್ರಾರ್ಥಿಸ್ತೇವೆ. ಅವರ ವಿದ್ಯಾಭ್ಯಾಸಗಳು ಪ್ರಾರ್ಥಿಸ್ತೇವೆ. ಸಹಾಯಕನಾಗರು. ಅವರ ಕೆಲಸ ಕಾರ್ಯಗಳಿಗೆ ಬೇಕಾದ ಸಹಾಯವನ್ನು ಗ್ರಹಿಸಿಕೊಟ್ಟು ನಡೆಸು. ಮತ್ತು ನಮ್ಮಲ್ಲಿರುವಂಥ ಕೆಲಸ ಮಾಡುವಂಥವರಿಗಾಗಿ, ಬಿಸ್ನೆಸ್ ಮಾಡುವಂಥವರಿಗಾಗಿ ಪ್ರಾರ್ಥಿಸ್ತೇವೆ. ನಮಗೆ ಯಾವ ಸೇವೆಯಲ್ಲಿ ಅಥವಾ ಯಾವ ಜವಾಬ್ದಾರಿಯಲ್ಲಿ, ಯಾವ ಕೆಲಸಗಳಲ್ಲಿ ನಮ್ಮನ್ನು ಇಟ್ಟಿದ್ದೇವೆ ಅದರಲ್ಲಿ ನೀನು ನಮ್ಮನ್ನು ಆಶ್ವಾಸ, ನಮ್ಮನ್ನು ಬಲಪಡಿಸು. ದೇವರೇ, ನಿನ್ನ ಸಾಧನೆಯನ್ನಾಗಿ ಉಪಯೋಗಿಸು. ನಾವು ಮಾಡುವಂಥ ಕಾರ್ಯಗಳಿಂದ ದೇವರೇ ನಮಗೆ ಬೇಕಾದಂಥ ಒಳ್ಳೆಯ ಸಂಪಾದನೆಯನ್ನು ದಯಪಾಲಿಸಿ ನಡೆಸಬೇಕಾಗಿ ಸಹ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ನಮ್ಮಲ್ಲಿರುವಂಥ ಮುಪ್ಪಿನ ಪ್ರಾಯದಲ್ಲಿ ಮಾಡ್ತಿದ್ದೇವೆ. ಅವರಿಗೆ ಒಂದು ಮುಪ್ಪಿನ ಪ್ರಾಯದಲ್ಲಿದ್ದೇವೆ. ನಿನ್ನ ನಂಬಿಕೆಯಲ್ಲಿ, ನಿನ್ನ ನಿರೀಕ್ಷೆಯಲ್ಲಿ ಅವರು ಜೀವಿಸುವಂಥ ಕೊಟ್ಟು ನಡೆಸಬೇಕಂತ ಆರೋಗ್ಯ, ಶಾಂತಿ ಸಮಾಧಾನ ಕೊಟ್ಟು ನಡೆಸು. ಅವರು ನೋಡ್ಕೊಂಡು ಸಹ ನಡೆಸಬೇಕೆ ಪ್ರಾರ್ಥಿಸ್ತೇವೆ. ಹೀಗೆ ನಾವು ಇಲ್ಲಿ ಈ ರೀತಿಯಾಗಿ ಸೇರಿ ನಾವು ವಾಕ್ಯ ಧ್ಯಾನ ಮಾಡುವಂಥವು, ಪ್ರಾರ್ಥಿಸುವಂತೆಯೂ ಅವಕಾಶ, ಅನುಕೂಲ ಮತ್ತು ವಿಶೇಷವಾಗಿ ಸ್ಥಳವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಒದಗಿಸಿಕೊಟ್ಟಿರುವಂಥ ಪಾಸ್ಟರ್ ಪ್ರೆಸಿಡೆಂಟ್ ಅವ್ರ ವ್ಯಕ್ತಿಗೆ ಜೀವಿತ ಸೇವೆ ಕುಟುಂಬವನ್ನು ಆಶ್ವಾಸು. ಈ ಒಂದು ಕ್ಯಾಂಪಸ್ ನಡೆಯುವಂಥ ಎಲ್ಲ ರೀತಿಯ ಸೇವೆಯನ್ನು ಆಶ್ವಾಸ ನಡೆಸಬೇಕು ಪ್ರಾರ್ಥಿಸ್ತೇವೆ. ಇಲ್ಲಿಂದ ನಾವು ಹೋಲಿಕಿರುವಾಗ ನಿನ್ನ ವಾಕ್ಯದ ಆಲೋಚನೆ ನಡೆಸು. ಈ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬೇಡ್ತೇನೆ ತಂದೆ, ಆಮೇಲೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ ಮತ್ತು ಪವಿತ್ರಾತ್ಮ ಸಹವಾಸ ಇಂದಿಗೂ ನಿರಂತರ ನಮ್ಮೊಂದಿಗೆ ನೆಲೆಯಾಗಿರಲಿ.